ಹಾಯ್ ಹಲೋ ಎವ್ರಿ ಒನ್, ಹೌ ಯು ಆರ್ ಡೂಯಿಂಗ್ ಟುಡೇ? ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ವೆಲ್ಕಮ್ ಟು ಯಥಾರ್ಥ ಕನ್ನಡ 2.0 ಕ್ಲಾಸ್ 9 ಸೆಕೆಂಡ್ ಚಾಪ್ಟರ್ ಒನ್ ಶಾರ್ಟ್ ಲೆಕ್ಚರ್. ಸೊ ಒನ್ ಶಾರ್ಟ್ ಲೆಕ್ಚರ್ ಅಲ್ಲಿ ನಾವು ಸೆಕೆಂಡ್ ಚಾಪ್ಟರ್ನ ತಿಳ್ಕೊಳ್ತಾ ಇದ್ದೀವಿ. ಫಸ್ಟ್ ಲೆಕ್ಚರ್ನ ನೋಡಿರ್ಬೋದು ನೀವು, ದ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಅಂತ ಸೆಲ್ಗಳ ಬಗ್ಗೆ, ಆರ್ಗ್ಯಾನೆಲ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಟಿಶ್ಯೂ ಬಗ್ಗೆ ತಿಳ್ಕೊಂತೀವಿ. ಇದು ಒನ್ ಶಾರ್ಟ್ ಲೆಕ್ಚರ್ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಎಂಟೈರ್ ಕಾನ್ಸೆಪ್ಟ್ ಒಂದೇ ಲೆಕ್ಚರ್ ಅಲ್ಲಿ ಸಿಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ ತರ ಕೇಳ್ತಾರೆ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಲೆಟ್ಸ್ ಬಿಗಿನ್ ದೆನ್. ಸೊ ದಿಸ್ ಇಸ್ ದ ಚಾಪ್ಟರ್ ಟಿಶ್ಯೂಸ್. ಸೊ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಸಮ್ ಆಫ್ ದ ಕಾನ್ಸೆಪ್ಟ್ಸ್. ಬಿಫೋರ್ ದಾಟ್, ಅದರ ಜೊತೆಗೆ ನಿಮಗೆ ಗೊತ್ತಿರಬೇಕಾಗಿರೋದು, ಸರ್ ಈ ಕ್ಲಾಸ್ ನೋಟ್ಸ್ ಮತ್ತೆ DPP ಎಲ್ಲಿ ಸಿಗುತ್ತೆ, ಯಾವ ತರ ತಗೋಬೇಕು ಅಂತ ಡೌಟ್ ಇದ್ರೆ, ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು PW ವೆಬ್ಸೈಟ್ pw.live. ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ಫೋನ್ ಅಲ್ಲಿ ಫಿಸಿಕ್ಸ್ ವಾಲಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ದೇರ್ ಯು ಕ್ಯಾನ್ ಸರ್ಚ್ ಫಾರ್ ದ ಬ್ಯಾಚ್ ಕಾಲ್ಡ್ ಯಥಾರ್ಥ ಕನ್ನಡ 2.0. ಸೊ ನಂತರ ಆ ಬ್ಯಾಚ್ ಅನ್ನ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ, ಎನ್ರೋಲ್ ಆಗ್ಬಹುದು. ಮೊಬೈಲ್ ನಂಬರ್ ಅನ್ನ ಹಾಕ್ಬಿಟ್ಟು OTP ಎಂಟರ್ ಮಾಡಿದ್ರೆ ರಿಜಿಸ್ಟರ್ ಆಗುತ್ತೆ. ಓಕೆ, ಸೊ ಅಲ್ಲಿ ಬ್ಯಾಚ್ ಡೀಟೇಲ್ಸ್ ಇರುತ್ತೆ ಕಂಪ್ಲೀಟ್ ಆಗಿ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಫಾರ್ ದ ಡೀಟೇಲ್ಸ್ ಆಫ್ ದ ಬ್ಯಾಚ್ ಡೀಟೇಲ್ಸ್. ನಂತರ ಈ ಡಿಸ್ಕ್ರಿಪ್ಷನ್ ಪಕ್ಕದಲ್ಲಿ ಸಬ್ಜೆಕ್ಟ್ ಇದೆ, ಕಾಣಿಸ್ತಾ ಇದೆಯಾ? ಸಬ್ಜೆಕ್ಟ್ ಕ್ಲಿಕ್ ಮಾಡಿದ್ರೆ ದೇರ್ ಯು ವಿಲ್ ಸಿ ಆಲ್ ದ ಸಬ್ಜೆಕ್ಟ್ಸ್ ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸೈನ್ಸ್ ಪೋರ್ಷನ್ ಮತ್ತೆ ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಬಯಾಲಜಿ ಮೇಲೆ ಕ್ಲಿಕ್ ಮಾಡಿದ್ರೆ ದೇರ್ ಯು ವಿಲ್ ಸಿ ದ ನೋಟ್ಸ್, DPP ಅಂಡ್ ಎವ್ರಿಥಿಂಗ್. ಓಕೆ, ಸೊ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಗಳು ಕೂಡ ಅಲ್ಲಿ ಇರುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ದಟ್ ಪರ್ಟಿಕ್ಯುಲರ್ ಬ್ಯಾಚ್. ನೋಟ್ಸ್ ಮತ್ತೆ DPP ನಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ದ ಚಾಪ್ಟರ್. ನಾನು ಅವಾಗಲೇ ಹೇಳಿದಾಗೆ ಟಿಶ್ಯೂಸ್. ಹಾಗಿದ್ರೆ ಏನ್ ತಿಳ್ಕೊಳ್ತೀವಿ ಚಾಪ್ಟರ್ ಅಲ್ಲಿ? ತುಂಬಾ ಸಿಂಪಲ್ ಆಗಿರೋ ಚಾಪ್ಟರ್ ಇದು. ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಇಂಟ್ರೊಡಕ್ಷನ್ ಟು ಟಿಶ್ಯೂಸ್. ಟಿಶ್ಯೂಸ್ ಅಂದ್ರೆ ಏನು, ಕ್ಲಾಸಿಫಿಕೇಶನ್ ಯಾವ ತರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಪ್ಲಾಂಟ್ ಟಿಶ್ಯೂಸ್ ಮತ್ತೆ ಅನಿಮಲ್ ಟಿಶ್ಯೂಸ್. ಪ್ಲಾಂಟ್ ಅಲ್ಲಿ ಯಾವ ತರ ಟಿಶ್ಯೂಸ್ ಗಳಿರುತ್ತೆ, ಅನಿಮಲ್ಸ್ ಅಲ್ಲಿ ಯಾವ ತರ ಟಿಶ್ಯೂಸ್ ಗಳಿರುತ್ತೆ, ದೇರ್ ಸ್ಟ್ರಕ್ಚರ್, ದೇರ್ ಫಂಕ್ಷನ್ಸ್, ದೇರ್ ಲೊಕೇಶನ್. ಅದು ಎಲ್ಲಿರುತ್ತೆ, ಯಾವ ತರ ಸ್ಟ್ರಕ್ಚರ್ ಇರುತ್ತೆ ಮತ್ತೆ ಯಾವ ತರ ಫಂಕ್ಷನ್ ಮಾಡುತ್ತೆ, ಸಿಗ್ನಿಫಿಕೆನ್ಸ್ ಏನು ಅಂತ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಸೊ ಲೆಟ್ಸ್ ಬಿಗಿನ್ ವಿತ್ ದ ವೆರಿ ಸಿಂಪಲ್ ಡೆಫಿನೇಷನ್. ಸರ್ ವಾಟ್ ಆರ್ ಟಿಶ್ಯೂಸ್? ಟಿಶ್ಯೂಸ್ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತಿರುತ್ತೆ. ಸೆಲ್ಸ್ ಅಂದ್ರೆ ಏನು ಅಂತ ಗೊತ್ತಿದೆಯಲ್ವಾ? ಸೆಲ್ಸ್ ಗಳಿಂದ ಏನಾಗುತ್ತೆ, ಟಿಶ್ಯೂಸ್ಗಳು ಫಾರ್ಮ್ ಆಗುತ್ತೆ. ಟಿಶ್ಯೂಸ್ ಆರ್ ಬೀಯಿಂಗ್ ಫಾರ್ಮ್ಡ್. From the tissues, organs are being formed. Organs. From the organs, organ systems are being formed. Organ systems are formed. ಎಕ್ಸಾಂಪಲ್ಸ್ ಕೊಡೋಣ. ಈಗ ಸೆಲ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಯಾವುದೋ ಒಂದು ಸೆಲ್, ಮಸಲ್ ಸೆಲ್ ಅಂತ ಅನ್ಕೊಳ್ಳೋಣ. ಮಸಲ್ ಸೆಲ್. ಅದೇ ಮಸಲ್ ಸೆಲ್ಸ್ಗಳು ಕಂಬೈನ್ ಆಗಿ ಏನಾಗುತ್ತೆ, ಟಿಶ್ಯೂ ಆಗುತ್ತೆ. ಅದನ್ನ ನಾವು ಮಸ್ಕ್ಯುಲಾರ್ ಟಿಶ್ಯೂ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಗಳಿರುತ್ತೆ. ಕಾರ್ಡಿಯಾಕ್ ಟಿಶ್ಯೂ, ಸ್ಮೂತ್ ಮಸಲ್ಸ್, ಅಥವಾ ನೀವು ಹಾರ್ಟ್ ಮಸಲ್ಸ್, ಸ್ಮೂತ್ ಮಸಲ್ಸ್, ಇನ್ನೊಂದು ಸ್ಕೆಲಿಟಲ್ ಮಸಲ್ಸ್ ಅಂತ. ನೋಡಿ, ಸೆಲ್ಸ್ ಗಳಿಂದ ಮಸಲ್ ಫಾರ್ಮ್ ಆಯ್ತು, ಟಿಶ್ಯೂ. ಅದೇ ಏನಾಗುತ್ತೆ, ನೆಕ್ಸ್ಟ್ ಆರ್ಗನ್ ಆಗುತ್ತೆ. ಲೈಕ್ ಹಾರ್ಟ್ ಈಸ್ ಎನ್ ಆರ್ಗನ್. ಹಾರ್ಟ್ ಅನ್ನೋದು ಒಂದು ಆರ್ಗನ್. ಆ ಹಾರ್ಟ್ ಅಲ್ಲಿ ಏನಿರುತ್ತೆ, ಮಸ್ಕ್ಯುಲಾರ್ ಟಿಶ್ಯೂಗಳಿರುತ್ತೆ, ಕಾರ್ಡಿಯಾಕ್ ಟಿಶ್ಯೂಗಳಿರುತ್ತೆ. ಸೊ ಅದರಲ್ಲಿ ಸೆಲ್ಸ್ ಗಳಿರುತ್ತೆ. ನೆಕ್ಸ್ಟ್ ಆರ್ಗನ್ಸ್ಗಳು, ಆರ್ಗನ್ಸ್ ವಿಚ್ ಆರ್ ಪರ್ಫಾರ್ಮಿಂಗ್ ದ ಸಿಮಿಲರ್ ಫಂಕ್ಷನ್. ಒಂದೇ ಫಂಕ್ಷನ್ ಮಾಡೋದಿಕ್ಕೆ ಇರೋ ಕೆಲವು ಆರ್ಗನ್ಸ್ಗಳು ಕಂಬೈನ್ ಆಗಿ ಏನಾಗುತ್ತೆ, ಒಂದು ಸಿಸ್ಟಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಹಾರ್ಟ್ ಜೊತೆಗೆ ಬ್ಲಡ್ ವೆಸಲ್ಸ್ ಮತ್ತೆ ಬ್ಲಡ್ ಅನ್ನೋದು ಒಂದು ಕೂಡ ಟಿಶ್ಯೂ ಆಗಿರುತ್ತೆ. ಈ ಬ್ಲಡ್ ವೆಸಲ್ಸ್ ಗಳು ಸೇರಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಆಗುತ್ತೆ. ಸಿ ದೇರ್ ಆರ್ ಮೆನಿ ಸಿಸ್ಟಮ್ಸ್ ಆರ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ಟು ಪರ್ಫಾರ್ಮ್ ದ ಡಿಫರೆಂಟ್ ಫಂಕ್ಷನ್ಸ್. ಬೇರೆ ಬೇರೆ ಫಂಕ್ಷನ್ ಮಾಡೋ ಬೇರೆ ಬೇರೆ ಸಿಸ್ಟಮ್ಗಳಿದೆ ನಮ್ಮ ಬಾಡಿಯಲ್ಲಿ. ಸರ್ಕ್ಯುಲೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಎಕ್ಸ್ಕ್ರೀಟರಿ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್, ಸ್ಕೆಲಿಟಲ್ ಸಿಸ್ಟಮ್, ಮಸ್ಕ್ಯುಲರ್ ಸಿಸ್ಟಮ್, ಈ ತರ ತುಂಬಾ ಇದೆ ಅಲ್ವಾ? ದೇ ಆರ್ ಪರ್ಫಾರ್ಮಿಂಗ್ ಡಿಫರೆಂಟ್ ಫಂಕ್ಷನ್ಸ್. ಸೊ ಬಿಕಾಸ್ ಆಫ್ ದೋಸ್ ಫಂಕ್ಷನ್ಸ್ ಆಫ್ ಸಿಸ್ಟಮ್ ವಿ ಆರ್ ಅಲೈವ್ ಟುಡೇ. ನಾವು ಬದುಕಿದ್ದೀವಿ. ಓಕೆನಾ? ಸೊ ಹಾಗಿದ್ರೆ ಟಿಶ್ಯೂ ಅಂದ್ರೆ ಏನು ತಿಳ್ಕೊಳ್ಳೋಣ. ಡೆಫಿನೇಷನ್ ನೋಡಿ, ಎ ಗ್ರೂಪ್ ಆಫ್ ಸೆಲ್ಸ್ ದಟ್ ಆರ್ ಸಿಮಿಲರ್ ಇನ್ ದೇರ್ ಸ್ಟ್ರಕ್ಚರ್. ಸಿಮಿಲರ್ ಇನ್ ದೇರ್ ಸ್ಟ್ರಕ್ಚರ್, ಒಂದೇ ತರ ರಚನೆ, ಸ್ಟ್ರಕ್ಚರ್ ಇರುತ್ತೆ. And work together to perform a particular functions is a tissue. Group of cells which are similar in their structure, similar in their origin,
ಅಂಡ್ ಪರ್ಫಾರ್ಮಿಂಗ್ ದ ಸಿಮಿಲರ್ ಫಂಕ್ಷನ್, ಪರ್ಫಾರ್ಮಿಂಗ್ ಎ ಪರ್ಟಿಕ್ಯುಲರ್ ಫಂಕ್ಷನ್, ಒಂದೇ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್, ಟಿಶ್ಯೂಗಳು ಎಲ್ಲದರಲ್ಲೂ ಕೂಡ ಇರುತ್ತಾ? ಕೆಲವು ನೋಡಿ, ಅಬ್ಸರ್ವ್ ಮಾಡಿ. ಇನ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಓನ್ಲಿ ಒನ್ ಸೆಲ್ ಕ್ಯಾನ್ ಪರ್ಫಾರ್ಮ್ ಆಲ್ ದ ಫಂಕ್ಷನ್ಸ್. ಎಕ್ಸಾಂಪಲ್, ಅಮೀಬಾ ಕೇಳಿರ್ತೀರಲ್ಲ. ಸೊ ಅಮೀಬಾ ಏನ್ ಮಾಡುತ್ತೆ? ದಟ್ ಕ್ಯಾನ್ ಯೂಸ್ ದೇರ್ simple mechanism called diffusion for the exchange of gases, removal of wastes, as well as the ingestion of the food material. ಎಲ್ಲವೂ ಕೂಡ ಒಂದೇ ಸೆಲ್ ಅಲ್ಲಿ ಆಗುತ್ತೆ. ಸೊ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆರ್ ಏಬಲ್ ಟು ಪರ್ಫಾರ್ಮ್ ಆಲ್ ದ ಫಂಕ್ಷನ್ಸ್ ಸೊ ಜಸ್ಟ್ ಬೈ ಯೂಸಿಂಗ್ ಒನ್ ಸೆಲ್. ಆದರೆ ಇನ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಡಿವಿಷನ್ ಆಫ್ ಲೇಬರ್, ಡಿಫರೆಂಟ್ ಫಂಕ್ಷನ್ಸ್ ಆರ್ ಡನ್ ಬೈ ಡಿಫರೆಂಟ್ ಗ್ರೂಪ್ಸ್ ಆಫ್ ಸೆಲ್ಸ್ ಕಾಲ್ಡ್ ಟಿಶ್ಯೂ. ಬೆಸ್ಟ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಇವಾಗ ಅವಾಗಲೇ ಹೇಳಿದೆ, ಗ್ರೂಪ್ ಆಫ್ ಟಿಶ್ಯೂ ದಟ್ ಫಾರ್ಮ್ಸ್ ದ ಆರ್ಗನ್, ಲೈಕ್ ಹಾರ್ಟ್ ಅಂತ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದೀವಿ. ಈಗ ವಾಟ್ ಇಸ್ ದಟ್? ಹಾರ್ಟ್ ಅಂತ ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದೀವಿ. ನೌ ಸೊ ಆ ಹಾರ್ಟ್ ಫಂಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಜಸ್ಟ್ ಪಂಪ್ ದ ಬ್ಲಡ್. ಅದ್ರ ಕೆಲಸ ಬ್ಲಡ್ ಅನ್ನ ಪಂಪ್ ಮಾಡೋದು. ನೋಡಿ, ಅದ್ರ ಕೆಲಸ ಏನ್ ಮಾಡ್ತಾ ಇದೆ? ಒಂದೇ ಫಂಕ್ಷನ್ ಮಾಡ್ತಾ ಇದೆ. ಇವನ್ ದೋ ದೇರ್ ಆರ್ ಮೆನಿ ಸೆಲ್ಸ್ ಪ್ರೆಸೆಂಟ್ ಇನ್ ದ ಹಾರ್ಟ್, so that forms the cardiac muscles. So now their function is to perform the particular function. ಅದೇ ತರ ಬೇಕಾದಷ್ಟು ನಮ್ಮ ಬಾಡಿಯಲ್ಲಿರೋ ಟಿಶ್ಯೂಗಳು ಸೊ ಏನ್ ಮಾಡುತ್ತೆ? ಪರ್ಟಿಕ್ಯುಲರ್ ಫಂಕ್ಷನ್ ಅನ್ನ ಮಾಡುತ್ತೆ. ಎನ್ಸ್ ಇಟ್ ಇಸ್ ಕಾಲ್ಡ್ ಡಿವಿಷನ್ ಆಫ್ ಲೇಬರರ್. ನಮ್ಮ ಬಾಡಿಯಲ್ಲಿ to perform the different functions, different organs and organ systems are present. All those organs and organ systems which are performing different functions are commonly called division of laborer. Okay, so that is in multicellular organisms. Now let's talk about tissues in plants. Plants alli yav tara tissues gal irutte? First classification tilkoona. Okay, so let's consider plant tissues. So plant tissues are of ಟೂ ಟೈಪ್ಸ್. ಎರಡು ತರ ಇರುತ್ತೆ ಅಲ್ವಾ? ನೆನಪಿದೆಯಾ ನಿಮ್ಗೆ? ಅಕಸ್ಮಾತ್ ಓದಿದ್ರೆ ಓಕೆ, ಇಲ್ಲ ಅಂದ್ರೆ ಈಗ ತಿಳ್ಕೊಳ್ತಾ ಇರ್ತೀರಾ. ಸೊ ಒಂದು ಯಾವ್ದಂತ ಹೇಳಿದ್ರೆ ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂ. ಮೆರಿಸ್ಟೆಮ್ಯಾಟಿಕ್ ಟಿಶ್ಯೂಸ್ ಅಂತ ಹೇಳಿ. ಸೆಕೆಂಡ್ ಒನ್ ಈಸ್ ಪರ್ಮನೆಂಟ್ ಟಿಶ್ಯೂಸ್. ಪರ್ಮನೆಂಟ್ ಟಿಶ್ಯೂಸ್. Okay, so how many types of plant tissues are there? Two types, meristematic tissue and permanent tissues. Now again, meristematic tissues elli irutte gotta? They are usually present at the tip of the root and shoot and also apex of the leaves. Leaves gala tudiyalli illa root na tip alli, tip of the root and also apex of the shoot. Shoot andre stem na tudiyalli kandu barutte. So there are usually again three different types of meristematic tissue. Those are called apical meristematic tissue, apical meristem. We are classifying them based on their position. Next one, intercalary meristem. And the last one is lateral meristem. So we are classifying the meristematic tissue into three types based on what? Based on their location and their functions. Next one, permanent tissues. You just remember like this. Plant tissues are of two types. So again, permanent tissues are of two types. ಎರಡು ತರ permanent tissue ಇರುತ್ತೆ. ಯಾವ್ಯಾವ್ದು ಇರಬಹುದು? Those are nothing but simple permanent tissue. So here the PT represents a permanent tissue. Next here, complex permanent tissue. So there are two types of permanent tissue. Those are called simple and complex permanent tissue. Now, why they are calling it as a simple? Because those tissues are usually made up of only one layer of cells. ಒಂದು ಲೇಯರ್ ಆಫ್ ಸೆಲ್ಸ್ ಗಳಿಂದ ಆಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ದೋಸ್ ಆರ್ ಲಿವಿಂಗ್. ಅವುಗಳು ಲಿವಿಂಗ್ ಪ್ರೋಟೋಪ್ಲಾಸಮ್ ಅನ್ನ ಹೊಂದಿರುತ್ತೆ. ಸೊ ಏನ್ಸ್ ದೇ ಆರ್ ಲಿವಿಂಗ್ ಇನ್ ನೇಚರ್. ಬಟ್ ಅವುಗಳು ಏನಾಗಿರುತ್ತೆ, ಮೋಸ್ಟ್ ಆಫ್ ದೆಮ್ ಆರ್ ಡೆಡ್. ದೇ ಲಾಸ್ಟ್ ದೇರ್ ನ್ಯೂಕ್ಲಿಯಸ್ ಅನ್ನ ಲಾಸ್ಟ್ ಮಾಡ್ಕೊಂಡಿರುತ್ತೆ. ಸೊ ಕೆಲವು ಡೆಡ್ ಸೆಲ್ಸ್ ಗಳಿಂದ ಆಗಿರುತ್ತೆ. ದೇ ಆರ್ ಮೇಡ್ ಅಪ್ ಆಫ್ ಅ ಗ್ರೂಪ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್. ಯು ಕ್ಯಾನ್ ಸೇ ಸಿಂಪಲ್ ಅಂತ ಹೇಳಿದ್ರೆ ಒನ್ ಲೇಯರ್ ಆಯ್ತು, ಅದು ನೀವು ಅನಿಮಲ್ಸ್ ಅಲ್ಲೂ ತಿಳ್ಕೊಂತೀರಾ. ಬಟ್ ಇಲ್ಲಿ ನಾವು ಬೇರೆ ತರ ಹೇಳ್ಬೋದು. ಯಾವ ತರ ಅಂತ ಹೇಳಿದ್ರೆ, ಸೊ ಒನ್ ಟೈಪ್ ಆಫ್ ಸೆಲ್ಸ್, ದ ಟಿಶ್ಯೂ ವಿಚ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಸೆಲ್ಸ್ ಗಳಿಂದ ಆಗಿರುತ್ತೆ. ಇಲ್ಲಿ ದಿಸ್ ಈಸ್ ಮೇಡ್ ಅಪ್ ಆಫ್
different types of cells. Different types of cells ಗಳಿಂದ ಆಗಿರುತ್ತೆ. Okay? So now, ಇದರಲ್ಲಿ ಎರಡು ತರ ಇರುತ್ತೆ. Sorry, there are three types in the simple permanent tissue. Those are called, we can write them as ಯಾವ್ಯಾವುದು? Parenchyma, collenchyma. I will explain each and every classification in the upcoming slides. Third one is sclerenchyma. Sclerenchyma. Okay. So next one. Complex permanent tissues. As I have told you, they are made up of different types of cells. Group of cells are usually present in the both. But types of cells are of different. So they are nothing but xylem and phloem. Xylem and the phloem. So this is all about the classification. You should remember. ಇದು ಗೊತ್ತಿದ್ರೇನೆ ನಿಮ್ಗೆ ನೆಕ್ಸ್ಟ್ ಅದ್ರದ್ದು ನೇಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅರ್ಥ ಆಗೋದಿಕ್ಕೆ ಸಾಧ್ಯ. ಓಕೆನಾ? ಇನ್ನೊಂದ್ಸಲ ಹೇಳ್ಬೇಕಾ? ಸೊ ಪ್ಲಾಂಟ್ ಟಿಶ್ಯೂಸ್ ಆರ್ ಆಫ್ ಟೂ ಟೈಪ್ಸ್ ಬೇಸ್ಡ್ ಆನ್ ದೇರ್ ಫಂಕ್ಷನ್ಸ್ ಅಂಡ್ ದೇರ್ ಲೊಕೇಶನ್. ಇದು ಮೇನ್ಲಿ ಫಂಕ್ಷನ್ ಮೇಲೆ ನಾವು ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಫಸ್ಟ್ ಡಿವಿಷನ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂಡ್ ಪರ್ಮನೆಂಟ್ ಟಿಶ್ಯೂಸ್. So meristematic tissues are further classified into three types based on their location. Apical, present at the apex part of the plant body like a root apex or shoot apex. Intercalary, in between the two nodes they are present. Lateral meristem, they are present in the lateral position of the plant body. So permanent tissues are of two types, simple and complex. Simple because they are made up of only one type of cells. Complex because they are made up of different types of cells. Simple permanent tissues are parenchyma, collenchyma, sclerenchyma, and complex permanent tissues are xylem and phloem. Okay, ಇವಾಗ ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಸಿಂಪಲ್ ಆಗಿದೆ ಒಂದು ಡಯಾಗ್ರಾಮ್. ಇಲ್ಲಿ ಟೆಕ್ಸ್ಟ್ ಬುಕ್ಕಿನಲ್ಲಿ ಬೇರೆ ತರ ಕೊಟ್ಟಿರ್ಬೋದು, ಅದನ್ನ ಸ್ವಲ್ಪ ಮಟ್ಟಿಗೆ ಅದೇ ತರ ಬರೆಯೋಣ, ಏನು ತೊಂದರೆ ಇಲ್ಲ. ಓಕೆ, ಲೆಟ್ಸ್ ಕನ್ಸಿಡರ್ ಹಿಯರ್ ಇಟ್ ಈಸ್ a kind of a plant. ಈ ತರ ಒಂದು ಪ್ಲಾಂಟ್ ಇದೆ ಅಂತ ಅನ್ಕೊಂಡ್ರೆ, here and there I'm just going to erase to write some portions like branches, auxiliary buds ಗಳು ಅಥವಾ ಈ ತರ ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈ ತರ ಬರೆಯೋಣ. ಮತ್ತೆ ಇಲ್ಲಿ ಬರಿತಾ ಇದ್ದೀನಿ, ದಟ್ ಈಸ್ ಫಾರ್ಮಿಂಗ್ ದ ಅನದರ್ ಬ್ರಾಂಚ್ ಲೈಕ್ ದಿಸ್. ಓಕೆ, ಸೊ ನಾವು ನೋಡೋದಕ್ಕೆ ಯಾವ್ದೋ ಒಂದು ಪ್ರಾಣಿ ತರ ಕಾಣಿಸ್ತಿದ್ಯಾ? ಇಲ್ಲ ಒಪುನ್ಶಿಯಾ ಇರುತ್ತಲ್ಲ, ಕ್ಯಾಕ್ಟಸ್ಗಳು ಆ ತರ ಕಾಣಿಸ್ತಾ ಇದೆಯಲ್ಲ. ಯುಫೋರಿಯಾ ಅಲ್ಲ, ಯುಫೋರ್ಬಿಯಾ. ಓಕೆ, ಸೊ ನೌ ಯು ಕ್ಯಾನ್ ಸಿ ದಿಸ್ ಒನ್. ಈ ಪರ್ಟಿಕ್ಯುಲರ್ ಪೋರ್ಷನ್ ಅಲ್ಲಿ ಇರುತ್ತಲ್ಲ ದ ಗ್ರೂಪ್ ಆಫ್ ಸೆಲ್ಸ್, ಸೊ ದೋಸ್ ಆರ್ ಕಾಲ್ಡ್ ಏಪಿಕಲ್ ಮೆರಿಸ್ಟೆಮ್. ದೇ ಹ್ಯಾವ್ ನ್ಯೂಕ್ಲಿಯಸ್, ಡೆನ್ಸ್ ಸೈಟೋಪ್ಲಾಸಮ್ ಲೈಕ್ ದಿಸ್. ಸೊ ದಿಸ್ ಇಸ್ ಕಾಲ್ಡ್ ಏಪಿಕಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ನೆಕ್ಸ್ಟ್ ಈ ಪೋರ್ಷನ್ ಅಲ್ಲಿ ಕೆಲವು ಟಿಶ್ಯೂಸ್ ಗಳು ಇರುತ್ತೆ. So present between the two nodes, they are responsible for increases the length of the plant body. So that is called intercalary meristem. Intercalary meristematic tissue. Inna kelavu which are responsible for increases the girth of the plant body. Girth anta helidre, so that means size of the plant body. So those are called lateral meristematic tissue. Lateral meristematic tissue. ಎಲ್ಲೆಲ್ಲಿ ಇರುತ್ತೆ ಪೊಸಿಷನ್ ಗೊತ್ತಾಯ್ತಾ? ಈಗ ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ಳೋಣ. Functions ಬಂದು responsible for growth. Their main function is helps in growth, increases the height of the plant body, girth of the plant body. Girth ಅಂತ ಹೇಳಿದ್ರೆ ಗಾತ್ರ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ there are three types: apical meristem, intercalary meristem, lateral meristem. Just a minute. So ಒಂದು ಸ್ಪೆಲ್ಲಿಂಗ್ ಚೇಂಜ್ ಮಾಡೋಣ. So here it is, intercalary meristem ಅಂತ. ಎಲ್ಲಿದೆ? ಇಲ್ಲೆಲ್ಲರೂ ಬರೆದಿದ್ನ? ಯಾ, intercalary. ಇಲ್ಲೂ ಕೂಡ ಚೇಂಜ್ ಮಾಡೋಣ. ಸೊ ನಾವು ಯು ಕಮ್ ಟು ನೋ ಅದ್ರ ಫಂಕ್ಷನ್ನು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯು ಕ್ಯಾನ್ ಸಿ ಹಿಯರ್. ವೇರ್ ಇಸ್ ದಟ್? ಯಾ, ಹಿಯರ್ ಇಟ್ ಈಸ್. intercalary meristem and lateral meristem. ಫಂಕ್ಷನ್ ಅಬ್ಸರ್ವ್ ಮಾಡಿದ್ರೆ apical meristem, they present at the tip of the root and shoot. So shoot ಅಂತ ಹೇಳಿದ್ರೆ ಸ್ಟೆಮ್ ನ ಟಿಪ್ ಅಲ್ಲಿ, ರೂಟ್ ನ ಟಿಪ್ ಅಲ್ಲಿ ಕಂಡು ಬರುತ್ತೆ. increases the length of the plant body. ಅದು ಪ್ಲಾಂಟ್ ಬಾಡಿ ಲೆಂತ್ ಅನ್ನ ಜಾಸ್ತಿ ಮಾಡುತ್ತೆ. ದೇರ್ ಸೆಲ್ ವಾಲ್ಸ್ ಆರ್ ವೆರಿ ಥಿನ್, ತುಂಬಾ ಥಿನ್ ಆಗಿರುತ್ತೆ. ಇಂಟರ್ ಸೆಲ್ಯುಲರ್ ಸ್ಪೇಸಸ್ ಆರ್ ಆಬ್ಸೆಂಟ್, ಕ್ಲೋರೋಪ್ಲಾಸ್ ಆರ್ ವೆರಿ ಲೆಸ್, ವ್ಯಾಕ್ಯೂಲ್ಸ್ ಆರ್ ಮೇ ಬಿ ಆಬ್ಸೆಂಟ್. ಈ ತರ ಸೆಲ್ ಡಿವಿಷನ್ ಕೆಪಾಸಿಟಿ ಇಸ್ ಮೋರ್. ಸೊ
cell division capacity, the division of cell, the capacity is more. Cell division capacity is more. ಜಾಸ್ತಿ ಇರುತ್ತೆ ಅವುಗಳಿಗೆ, rapid cell division ಇರುತ್ತೆ. ಇನ್ನ at the base of the leaves and branches, at the base of the leaves and branches, so intercalary meristems are present. They increases the length between the nodes. ಈ ಎರಡು ನೋಡ್ಸ್ ಗಳ ಮಧ್ಯದಲ್ಲಿ ಏನ್ ಮಾಡುತ್ತೆ, ಲೆಂತ್ ಅನ್ನ ಜಾಸ್ತಿ ಮಾಡುತ್ತೆ. ನೋಡ್ಸ್ ಅಂತ ಹೇಳಿದ್ರೆ ವೇರ್ ದ ಆಕ್ಸಿಲರಿ ಬಡ್ಸ್ ಅರೈಸ್ಡ್, ಬ್ರಾಂಚಸ್ ಲೀವ್ಸ್ ಗಳು ಅರೈಸ್ ಆಗಿರುತ್ತಲ್ಲ, ಅದು ನೋಡ್ಸ್. ಅದ್ರ ಮಧ್ಯದಲ್ಲಿ ಇರುತ್ತಾರೆ, ಎರಡು ನೋಡ್ಸ್ ಗಳ ಮಧ್ಯದಲ್ಲಿ. ದ ಪಾರ್ಟ್ ಆರ್ ದ ಪೋರ್ಷನ್ ಪ್ರೆಸೆಂಟ್ ಬಿಟ್ವೀನ್ ದ ಟೂ ನೋಡ್ಸ್ ಆರ್ ಕಾಲ್ಡ್ ಇಂಟರ್ ನೋಡ್ಸ್. ಸೊ ಇಂಟರ್ ನೋಡ್ಸ್ ಗಳಲ್ಲಿ ಇರುತ್ತೆ ಬಿಟ್ವೀನ್ ದ ನೋಡ್ಸ್ ಅಂತ. ಲ್ಯಾಟ್ರಲ್ ಮೆರಿಸ್ಟೆಮ್, ಇದನ್ನ ನಾವು ಕೇಂಬಿಯಂ ಅಂತಾನೂ ಕೂಡ ಹೇಳ್ತೀವಿ. ಹೈಯರ್ ಪ್ಲಾಂಟ್ಸ್ ಗಳಲ್ಲಿ ಲೈಕ್ ಡೈಕಾಟ್ ಪ್ಲಾಂಟ್ಸ್ ಗಳಲ್ಲಿ ಇದು ಜಾಸ್ತಿ ಇರುತ್ತೆ. ಹೆನ್ಸ್ ದ ಡೈಕಾಟ್ ಪ್ಲಾಂಟ್ಸ್ ಆರ್ larger in their size when compared to the monocot plant. Okay, so increases the thickness or the girth of the plant body present in the lateral position of the plant body. Lateral position aliddu cambium anta karitare. They are usually found in dicot plant. Increases the girth or thickness of the plant body. So ಈಗ ಅದರ ಫೀಚರ್ಸ್ ನೋಡಿದ್ರೆ, they are small, thin walled, densely packed, actively dividing cells. ಅಬ್ಸರ್ವ್ ಮಾಡಿ ಇಲ್ಲಿ ಯಾವ ತರ ಇರುತ್ತೆ ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ ಸೆಲ್ಸ್ಗಳು. ಓಕೆ, ಥಿನ್ ಸೆಲ್ ವಾಲ್ ತುಂಬಾ ಥಿನ್ ಆಗಿರುತ್ತೆ. ಜೊತೆಗೆ ವಿತೌಟ್ ಇಂಟರ್ ಸೆಲ್ಯುಲರ್ ಸ್ಪೇಸ್ ತುಂಬಾ ಕಡಿಮೆ ಇರುತ್ತೆ. ಡೆನ್ಸ್ಲಿ ಪ್ಯಾಕ್ಡ್ ಅಂತ ಅದಕ್ಕೆ ಕೊಟ್ಟಿರೋದು. ಅದ್ರ ಜೊತೆಗೆ ಆಕ್ಟಿವ್ಲಿ ಡಿವೈಡಿಂಗ್, ಆಕ್ಟಿವ್ ಆಗಿ ಅದು ಡಿವೈಡ್ ಆಗುತ್ತೆ ಅಂತ. ಓಕೆ, ಇಟ್ ಇಸ್ ಆಲ್ ಅಬೌಟ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಪ್ಲಾಂಟ್ಸ್ ಗಳಲ್ಲಿ. ನೆಕ್ಸ್ಟ್ ನೋಡೋಣ ಪರ್ಮನೆಂಟ್ ಟಿಶ್ಯೂ. ನಾನು ಅವಾಗಲೇ ಹೇಳಿದ್ದೀನಿ, ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ವಿತ್ ಇನ್ ಫ್ಯೂ ಮಿನಿಟ್ಸ್ ಅಲ್ಲಿ ನೀವು ಈ ಚಾಪ್ಟರ್ನ ಮಾಸ್ಟರ್ ಮಾಡಿಬಿಡ್ಬೋದು. ಓಕೆನಾ? ಸೊ ಅದಕ್ಕೆ ತುಂಬಾ ಸಿಂಪ್ಲಿಫೈಡ್ ಆಗಿ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಬರಿಬೇಕು ನೀವು ಅಷ್ಟನ್ನ ಮಾತ್ರ ಕ್ಲಿಯರ್ ಆಗಿ ಬೋರ್ಡ್ ಅಲ್ಲಿ ತೆಗೆದುಕೊಂಡಿರ್ತೀನಿ. ಎಕ್ಸ್ಪ್ಲನೇಷನ್ ಕೇಳಿಸ್ಕೊಳ್ತಾ ಇರಿ. ಪರ್ಮನೆಂಟ್ ಟಿಶ್ಯೂಸ್, ಡಿಫ್ರೆನ್ಶಿಯೇಟೆಡ್ ಟಿಶ್ಯೂ ಅಂತ ಕೂಡ ಹೇಳ್ತೀವಿ ಇದಕ್ಕೆ. ಸೊ ಅದರಲ್ಲಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್, ಫಸ್ಟ್ ಒನ್ ಯಾವುದು? ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್. ಸೊ ದಟ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಸೆಲ್ಸ್. ದ ಟಿಶ್ಯೂಸ್ which are made up of only one type of cells present in plants are commonly called simple permanent tissue anta heli. Simple permanent tissue. Okay, now so there are three types: parenchyma, collenchyma, sclerenchyma. Parenchyma, collenchyma, sclerenchyma. So diagram na observe ಮಾಡಿ. So then I will show the diagram as they have given in your textbook. Thin walled. ಸೊ ಪ್ಯಾರನ್ಕೈಮಾ ಸೆಲ್ಸ್ ಗಳೇನಾಗಿರುತ್ತೆ, ಓವೆಲ್ ಅಲ್ಲಿ ಸ್ಪೆರಿಕಲ್ ಆಗಿ, ಇಲ್ಲ ಅಂತ ಹೇಳಿದ್ರೆ ಓವಾಯ್ಡ್ ಶೇಪ್ ಅಲ್ಲಿ ಈ ತರ ಕಂಡು ಬರುತ್ತೆ. ಓಕೆ, ಸೊ ದೀಸ್ ಆರ್ ನಥಿಂಗ್ ಬಟ್ ಪ್ಯಾರನ್ಕೈಮಾ ಸೆಲ್ಸ್ ವಿತ್ ಅ ನ್ಯೂಕ್ಲಿಯಸ್ ಬರೆಯೋಣ, ವ್ಯಾಕ್ಯೂಲ್ ಅವಶ್ಯಕತೆ ಇಲ್ಲ, ಬಟ್ ಇರುತ್ತೆ. ಓಕೆ, ಸೊ ನಾವು ಸೊ ದೇ ಆರ್ ಲಿವಿಂಗ್ ಆಗಿರುತ್ತೆ. ಸ್ಟೋರ್ಸ್ ಫುಡ್. ಕ್ಲೋರೆನ್ಕೈಮಾ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಕ್ಲೋರೆನ್ಕೈಮಾ ಅಂತ ಗೊತ್ತಾ? ಸೊ ಕ್ಲೋರೆನ್ಕೈಮಾ ಅಂತ ಹೇಳಿದ್ರೆ the parenchyma which possess the chloroplast helps in photosynthesis are commonly called chlorenchyma. So chlorenchyma possess or bear chlorophyll. ಅವುಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ. Hence they are helping in photosynthesis. Some of them are ಏರನ್ಕೈಮಾ. ಏರನ್ಕೈಮಾ ಯಾಕೆ ಅಂತ ಹೇಳಿದ್ರೆ, so they have some intercellular spaces in between the two cells. ಏರ್ ಸ್ಪೇಸ್ಗಳಿರುತ್ತೆ. Such type of parenchyma which are possessing the air space between the two cells, and they helps in buoyancy. Buoyancy ಅಂತ ಹೇಳಿದ್ರೆ helps in floating. ಓಕೆ, ಸೊ buoyancy ಅಲ್ಲಿ ಸಹಾಯ ಮಾಡುತ್ತೆ. buoyancy ಅಂತ ಹೇಳಿದ್ರೆ helps in floating, especially in aquatic plants. So these are commonly known as ಯಾವುದು? parenchyma. I will repeat this. Parenchyma, these are the group of cells which are usually made up of similar type of cells. They are living in nature, living ಆಗಿರುತ್ತೆ. They stores the food, and also some of them are chlorenchyma because they possess chlorophyll, helps in photosynthesis. Some of them are possessing large intercellular spaces. You can write here intercellular spaces. Intercellular spaces, so that helps in buoyancy. Buoyancy ಅಂತ ಹೇಳಿದ್ರೆ ಏರ್ ಸ್ಪೇಸ್ ಇರೋದ್ರಿಂದ ಫ್ಲೋಟಿಂಗ್ ಗೆ ಸಹಾಯ ಮಾಡುತ್ತೆ. They are usually present in young part of the plant body. ಎಲ್ಲಿರುತ್ತೆ ಗೊತ್ತಾ? These are present in young parts of the plant body. Where can I write? ಮುಂದಿನ ಸ್ಲೈಡ್ ಅಲ್ಲಿ ಡಯಾಗ್ರಾಮ್ ನ ಶೋ ಮಾಡ್ತಾ ನಾನು ಬರೀತೀನಿ. They are usually present in ಎಲ್ಲಿರುತ್ತೆ? young parts of the plant body. Young parts of the plant.
ಸೊ ಯಂಗ್ ಪ್ಲಾಂಟ್ಸ್ ಯಂಗ್ ಪಾರ್ಟ್ ಅಂತ ಹೇಳಿದ್ರೆ ಯಾವ್ದಿರ್ಬೋದು? ಲೀವ್ಸ್, ಯಂಗ್ ಅಥವಾ ಸಾಫ್ಟ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ. ಎಲ್ಲ ಯಾವ್ದು ಫ್ಲೆಕ್ಸಿಬಲ್ ಆಗಿರುತ್ತೋ ಅಲ್ಲೆಲ್ಲ ಸಾಫ್ಟ್ ಆಗಿರೋ ಪಾರ್ಟ್ಗಳಲ್ಲೆಲ್ಲ ಪ್ಯಾರನ್ಕೈಮಾ ಇರುತ್ತೆ ಅಂತ ಅರ್ಥ. ಇಂಟರ್ ಸೆಲ್ಯುಲರ್ ಸ್ಪೇಸ್ ಅನ್ನು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ ಈಗ, ಕೋಲನ್ ಕೈಮಾ. ದೀಸ್ ಆರ್ ಆಲ್ಸೋ ಲಿವಿಂಗ್. ಈ ಕೋಲನ್ ಕೈಮಾವನ್ನ ಏನಂತ ಹೇಳ್ತಾರೆ ಗೊತ್ತಾ? ಕಾಮನ್ ಆಗಿ ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ. ಇಟ್ ಇಸ್ ಅ ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ. ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ ಬಿಕಾಸ್ ಇಟ್ ಪ್ರೊವೈಡ್ಸ್ ದ ಮೆಕ್ಯಾನಿಕಲ್ ಸಪೋರ್ಟ್ ಟು ದ ಪ್ಲಾಂಟ್ ಬಾಡಿ. ಪ್ಲಾಂಟ್ ಬಾಡಿ ಸ್ಟ್ರೈಟ್ ಆಗಿ ನಿಂತಿರುತ್ತೆ ಅಂತ ಹೇಳಿದ್ರೆ, ಸೊ ದಟ್ ಸ್ಟೆಮ್ ಈಸ್ ಹ್ಯಾವಿಂಗ್ ಸಮ್ ಸ್ಟ್ರೆಂತ್. ದಟ್ ಇಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಕೋಲನ್ ಕೈಮಾ. ಎಸ್ಪೆಷಲಿ ದೇ ಆರ್ ಪ್ರೆಸೆಂಟ್ ಇನ್ ಎಂಟೈರ್ ಪ್ಲಾಂಟ್ ಬಾಡಿ ಅಂತ ಹೇಳ್ತಾ ಇಲ್ಲ. ನಾವು ದೊಡ್ಡ ಟ್ರೀ ಬಂದಾಗ ಅಲ್ಲಿ ಕೋಲನ್ ಕೈಮಾ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ವೆನ್ ಇಟ್ ಕಮ್ಸ್ ಟು ಸ್ಮಾಲ್ ಪ್ಲಾಂಟ್ ಆರ್ ದ shrubs which are having some many branches, and you know about the petiole of the leaf, pedicel of the flower. ಫ್ಲವರ್ ನ ಸ್ಟಾಕ್ ಮತ್ತೆ ಲೀಫ್ ನ ಸ್ಟಾಕ್ ಇರುತ್ತಲ್ಲ, ಅದು ಫ್ಲೆಕ್ಸಿಬಲ್ ಆಗಿರುತ್ತೆ. ದಟ್ ಫ್ಲೆಕ್ಸಿಬಲ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ ಯೂಶಲಿ ಕಂಟೈನಿಂಗ್ ಕೋಲನ್ ಕೈಮಾ ವಿಚ್ ಪ್ರೊವೈಡ್ಸ್ ದ ಮೆಕ್ಯಾನಿಕಲ್ ಸಪೋರ್ಟ್ ಅನ್ನ ಕೊಡುತ್ತೆ, ಫ್ಲೆಕ್ಸಿಬಲ್ ಸಪೋರ್ಟ್ ಕೊಡುತ್ತೆ. ಥಿಕೆಂಡ್ ಅಟ್ ಕಾರ್ನರ್ಸ್, ಸ್ಟಾಕ್ ಆಫ್ ಸೆಲೆರಿ ಅಂತ ಹೇಳ್ತೀವಿ ಎಕ್ಸಾಂಪಲ್. ಸೊ ಅದು ಕಾರ್ನರ್ ಏನಾಗಿರುತ್ತೆ? ಥಿಕ್ ಆಗಿರುತ್ತೆ. ಲೆಟ್ಸ್ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಈ ತರ ಒಂದು ಸೆಲ್ ಇದೆ ಅಂತ ಹೇಳಿದ್ರೆ, ದೇರ್ ಆರ್ ಗ್ರೂಪ್ ಆಫ್ ಸೆಲ್ಸ್ ವಿಚ್ ಆರ್ ಸಿಮಿಲರ್ ಇನ್ ದೇರ್ ಸ್ಟ್ರಕ್ಚರ್, ಆರಿಜಿನ್ ಎಲ್ಲ. ಆದ್ರೆ ಇಲ್ಲಿ ದ ಸೆಲ್ಸ್ ವೇರ್ ದೇ ಜಾಯಿನ್, ಎಲ್ಲಿ ಜಾಯಿನ್ ಆಗಿರುತ್ತೋ ಅಲ್ಲೇನಾಗಿರುತ್ತೆ? ಸೊ ಯೂಶಲಿ ಪರ್ಟಿಕ್ಯುಲರ್ ರೀಜನ್ ನಲ್ಲಿ ಸೆಲ್ಸ್ಗಳು ಥಿಕ್ ಆಗಿರುತ್ತೆ. ಸೆಲ್ ವಾಲ್ಸ್ ಆರ್ ಥಿಕ್ಕರ್ ವೇರ್ ದೇ ಜಾಯಿನ್ಸ್. ಸೊ ಕಾರ್ನರ್ಸ್ ಆರ್ ಥಿಕ್ಕರ್ ಕಾರ್ನರ್ಸ್ ಆಫ್ ದ ಸೆಲ್ ವಾಲ್. ಕಾರ್ನರ್ ಇರುತ್ತೆ ಅಂತ ಅರ್ಥ. ಓಕೆ, ಇದನ್ನೇನಂತ ಕರಿತೀವಿ? ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ. ಬಿಕಾಸ್ ದೋಸ್ ಆರ್ ಆಲ್ಸೋ ಲಿವಿಂಗ್, ಬಿಕಾಸ್ ದೇ ಪೊಸೆಸ್ ನ್ಯೂಕ್ಲಿಯಸ್ ಇರೋದ್ರಿಂದ ಲಿವಿಂಗು. ಯಾಕೆ ಮೆಕ್ಯಾನಿಕಲ್? ಬಿಕಾಸ್ ದಟ್ ಪ್ರೊವೈಡ್ಸ್ ದ ಮೆಕ್ಯಾನಿಕಲ್ ಸಪೋರ್ಟ್ ದ ಪ್ಲಾಂಟ್ ಬಾಡಿ. ಎಲ್ಲಿ ಇರುತ್ತೆ? ಫ್ಲೆಕ್ಸಿಬಲ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ ಲೈಕ್ ಅ ಪಿಟಿಯಲ್ ಆರ್ ಇಟ್ ಮೇ ಬಿ ದ ಪೆಡಿಸೆಲ್ಗಳಲ್ಲಿ ಇರುತ್ತೆ. ಪೆಡಿಸೆಲ್ ಅಂತ ಹೇಳಿದ್ರೆ ಸ್ಟಾಕ್ ಆಫ್ ದ ಫ್ಲವರ್, ಪಿಟಿಯೋಲ್ ಅಂತ ಹೇಳಿದ್ರೆ ಸ್ಟಾಕ್ ಆಫ್ ದ ಲೀಫ್ ಗಳಲ್ಲಿ ಇರುತ್ತೆ ಅಂತ. ಸ್ಕ್ಲಿರನ್ ಕೈಮಾ ಅಬ್ಸರ್ವ್ ಮಾಡಿ. ಸೊ ಇಟ್ ಈಸ್ ಯೂಶಲಿ ಡೆಡ್. They have a thick walls which is usually made up of a chemical substance called lignin. Adre illi when it comes to the colon chyma, this is the colon chyma. Colon chyma the cell wall enagirutte? Cellulose plus hemicellulose and pectin ಗಳಿಂದ ಆಗಿರುತ್ತೆ. ಪೆಕ್ಟಿನ್. ಸೊ ಹಾಗಾಗಿ ಅವುಗಳು ಸ್ವಲ್ಪ ಮಟ್ಟಿಗೆ ನೇಚರ್ ಅಲ್ಲಿ ಏನಾಗಿರುತ್ತೆ? ಸ್ವಲ್ಪ ಹಾರ್ಡ್ ಆಗಿರುತ್ತೆ, ನಾಟ್ ಟೂ ಮಚ್. ಬಟ್ ಇಲ್ಲಿ ಸ್ಕ್ಲಿರನ್ ಕೈಮಾ ದೇ ಆರ್ ಡೆಡ್ ಬಿಕಾಸ್ ದೇ ಲಾಸ್ಟ್ ದ ನ್ಯೂಕ್ಲಿಯಸ್ ಬಿಕಾಸ್ ಆಫ್ ದ ಡೆಪಾಸಿಷನ್ ಆಫ್ ದ ಸಬ್ಸ್ಟೆನ್ಸ್ ಕಾಲ್ಡ್ ಲಿಗ್ನಿನ್. ಯಾವಾಗ ಲಿಗ್ನಿನ್ ಬಂದು ಡೆಪಾಸಿಟ್ ಆಗುತ್ತೋ ಅವಾಗ ಅದು ನ್ಯೂಕ್ಲಿಯಸ್ ನ ಲಾಸ್ಟ್ ಮಾಡ್ಕೊಂಡ್ಬಿಡುತ್ತೆ. ಸೊ ಇಟ್ ವಿಲ್ ಬಿಕಮ್ ವೆರಿ ಹಾರ್ಡ್ ಅಂಡ್ ಆಲ್ಸೋ ಇಟ್ ವಿಲ್ ಬಿಕಮ್ ಡೆಡ್ ಅಂಡ್ ಪ್ರೊವೈಡ್ಸ್ ದ ಹಾರ್ಡ್ನೆಸ್ ಅಂಡ್ ಸ್ಟ್ರೆಂಥನ್ ಟು ದ ಪ್ಲಾಂಟ್ ಬಾಡಿ. ಸೊ ಎಸ್ಪೆಷಲಿ ದೇ ಆರ್ ಪ್ರೆಸೆಂಟ್ ಇನ್ ದ ಸೀಡ್ ಕೋಟ್ಸ್ ಅಂತ ಕೇಳಿರ್ತೀರಾ? ಅವುಗಳು ಕೂಡ ತುಂಬಾ ಹಾರ್ಡ್ ಆಗಿರುತ್ತೆ. ಫ್ರೂಟ್ ಕವರಿಂಗ್ಸ್ ಅಂಡ್ ಆಲ್ಸೋ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ ಲೈಕ್ ಸ್ಟೆಮ್ಸ್ ಅಂಡ್ ಬ್ರಾಂಚಸ್ ಆಫ್ ದ ಸ್ಟೆಮ್ ಅಲ್ಲೆಲ್ಲ ಕಂಡು ಬರುತ್ತೆ. ಡಯಾಗ್ರಾಮ್ಸ್ಗಳು ನೋಡೋಣ ಇವಾಗ. ಸೊ ಇವೆ ಇಷ್ಟರಲ್ಲಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಗಳಲ್ಲಿ ಪ್ಯಾರನ್ಕೈಮಾ, ಕೋಲನ್ಕೈಮಾ, ಸ್ಕ್ಲಿರನ್ಕೈಮಾ. ಔಟ್ ಆಫ್ ದೀಸ್ 3, 2 ಆರ್ ಲಿವಿಂಗ್. Parenchyma, collenchyma. One is dead, that is called sclerenchyma because of the deposition of the lignin. They lost the nucleus. They are usually present in a hard part of the plant body that provides the mechanical support. It's a dead mechanical tissue. Living mechanical tissue collenchyma, dead mechanical tissue sclerenchyma ಆಗಿರುತ್ತೆ. ಡಯಾಗ್ರಾಮ್ ನೋಡಿದ್ರೆ ಈಸಿ ಆಗಿ ನಿಮಗೆ ಶೇಪ್ ಸ್ಟ್ರಕ್ಚರ್ ಅರ್ಥ ಆಗುತ್ತೆ. Here you can see the wall thickening. ಕಾರ್ನರ್ಸ್ ಗಳಲ್ಲಿ ವಾಲ್ಸ್ ಥಿಕ್ ಆಗಿರುತ್ತೆ, ಸೆಲ್ ವಾಲ್ಸ್ ಇರುತ್ತೆ, ವ್ಯಾಕ್ಯೂಲ್ಸ್ ಗಳು ಕಾಮನ್ ಆಗಿರುತ್ತೆ, ನ್ಯೂಕ್ಲಿಯಸ್ ಪ್ರೆಸೆಂಟ್ ಅಟ್ ಒನ್ ಕಾರ್ನರ್ ಈ ತರ. ಬಟ್ ಯು ಕ್ಯಾನ್ ಸೇ ಹಿಯರ್ ದ ಸೆಲ್ ವಾಲ್ಸ್ ಆರ್ ಥಿಕೆನ್, ಸೊ ವೇರ್ ದ ಸೆಲ್ಸ್ ಜಾಯಿನ್ ಆರ್ ಅಟ್ ದ ಕಾರ್ನರ್. ಇನ್ನು ಇಲ್ಲಿಗೆ ಬಂದೆ, ಥಿಕ್ ಲಿಗ್ನಿಫೈಡ್ ವಾಲ್ಸ್ ಆರ್ ಪ್ರೆಸೆಂಟ್. ಇದನ್ನ ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಇದು ಕ್ರಾಸ್ ಸೆಕ್ಷನ್, ಇದು ಲಾಂಜಿಟ್ಯೂಡಿನಲ್ ಸೆಕ್ಷನ್. ಸೊ ನ್ಯಾರೋ ಲ್ಯೂಮೆನ್ ಈಸ್ ಪ್ರೆಸೆಂಟ್. ಲ್ಯೂಮೆನ್ ಅಂತ ಹೇಳಿದ್ರೆ ಕ್ಯಾವಿಟಿ ಇರುತ್ತೆ ಅದರಲ್ಲಿ. ಥಿಕ್ ಲಿಗ್ನಿಫೈಡ್ ವಾಲ್ಸ್ ಆರ್ ಪ್ರೆಸೆಂಟ್. ಹಿಯರ್ ದೇರ್ ಯು ಕ್ಯಾನ್ ಸಿ ಸಮ್ ಪೋರ್ಸ್. ಸೊ ಹಾಗಾಗಿ 3 ಡಿಫರೆಂಟ್ ಟೈಪ್ಸ್ ಆಫ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂಡ್ ದೇರ್ ಫಂಕ್ಷನ್, ದೇರ್ ಲೊಕೇಶನ್, ದೇರ್ ಸ್ಟ್ರಕ್ಚರ್. ಲೊಕೇಶನ್ ಅರ್ಥ ಆಯ್ತಲ್ಲ?
ಪ್ಯಾರನ್ಕೈಮಾ ಯೂಶಲಿ ಪ್ರೆಸೆಂಟ್ ಇನ್ ಸಾಫ್ಟ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ, ಅದು ಯಾವ್ದಾದ್ರು ಆಗಿರಲಿ. ಕೋಲನ್ಕೈಮಾ ಪ್ರೆಸೆಂಟ್ ಇನ್ ಫ್ಲೆಕ್ಸಿಬಲ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ, ಈವನ್ ದೋ ದೇ ಆರ್ ಅಲ್ಲೂ ಕೂಡ ಪ್ಯಾರನ್ಕೈಮಾ ಇರಬಹುದು. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಸ್ಕ್ಲಿರನ್ಕೈಮಾ, ದೇ ಆರ್ ಪ್ರೆಸೆಂಟ್ ಇನ್ ದ ಹಾರ್ಡೆಸ್ಟ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ, ಹಾರ್ಡ್ಗಳಲ್ಲಿ ಕಂಡು ಬರುತ್ತೆ, ಹಾರ್ಡ್ನೆಸ್ಗೆ ಹೆಲ್ಪ್ ಮಾಡುತ್ತೆ. ಪರ್ಮನೆಂಟ್ ಟಿಶ್ಯೂಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಹೇಳಿದೆ ಅಲ್ವಾ, ಇಲ್ಲಿ ನೋಡಿ. ಝೈಲಮ್, ಇಲ್ಲಿ ಫ್ಲೋಯಮ್ ಇದೆ. ಫ್ಲೋಯಮ್ ಇಸ್ ಅ ಫುಡ್ ಕಂಡಕ್ಟಿಂಗ್ ಟಿಶ್ಯೂ, ಝೈಲಮ್ ಇಸ್ ಅ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. ಝೈಲಮ್ ಅಂಡ್ ಫ್ಲೋಯಮ್ ದೇ ಆರ್ ಆಲ್ವೇಸ್ ಪ್ರೆಸೆಂಟ್ ಟುಗೆದರ್, ಎರಡು ಒಟ್ಟಿಗೆ ಇರುತ್ತೆ. ಹೆನ್ಸ್ ದಿಸ್ ಇಸ್ ಕಾಮನ್ಲಿ ಕಾಲ್ಡ್ ವ್ಯಾಸ್ಕ್ಯುಲರ್ ಬಂಡಲ್. ಸೊ ವಾಟ್ ಆರ್ ವ್ಯಾಸ್ಕ್ಯುಲರ್ ಬಂಡಲ್ಸ್? Xylem and phloem, so which are present in plants, they are always present together. Hence they are called vascular bundle. Helps in conduction of the food material or water. Conduct ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಇನ್ನು ಬೇರೆ ಪರ್ಮನೆಂಟ್ ಟಿಶ್ಯೂಗಳು ನೋಡಿದ್ರೆ ಎಪಿಡರ್ಮಿಸ್, ಕ್ಯೂಟಿಕಲ್ ಗೊತ್ತಿರುತ್ತೆ ನಿಮಗೆ, ಟೆಕ್ಸ್ಟ್ ಬುಕ್ ಇದೆ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಸ್ಟೊಮ್ಯಾಟೋದು. ಕ್ಯೂಟಿಕಲ್ ಅಂತ ಹೇಳಿದ್ರೆ ಅನದರ್ ಲೇಯರ್ ವಿಚ್ ಇಸ್ ಪ್ರೆಸೆಂಟ್ ಅಬೋವ್ ದ ಲೀವ್ಸ್ ಆಫ್ ದ ಪ್ಲಾಂಟ್ ಬಾಡಿ, ವಿಚ್ ಪ್ರಿವೆಂಟ್ಸ್ ದ ಲಾಸ್ ಆಫ್ ವಾಟರ್, ಎಸ್ಪೆಷಲಿ when they are present in the desert area or it may be the where the scarcity of water, ನೀರು ಕಡಿಮೆ ಇರೋ ಜಾಗದಲ್ಲಿ ಕ್ಯೂಟಿಕಲ್ ತುಂಬಾ ತಿಕ್ಕಾಗಿರುತ್ತೆ, ಬಿಕಾಸ್ ಟು ಪ್ರಿವೆಂಟ್ ದ ಲಾಸ್ ಆಫ್ ವಾಟರ್. ಎಪಿಡರ್ಮಿಸ್, ದ ಔಟರ್ ಮೋಸ್ಟ್ ಕವರಿಂಗ್ ಲೇಯರ್ ಆಫ್ ದ ಪ್ಲಾಂಟ್ ಬಾಡಿ, ಎಪಿಡರ್ಮಿಸ್. ಅಲ್ಲಿ ನೀವು ಅಲ್ಲಲ್ಲಿ ಮಾಡಿಫೈಡ್ ಸೆಲ್ಸ್ ಗಳು ಲೈಕ್ ಸ್ಟೊಮ್ಯಾಟೋಗಳನ್ನು ಅಬ್ಸರ್ವ್ ಮಾಡಬಹುದು. ಕೋಲನ್ಕೈಮಾ ಅಂಡ್ ಪ್ಯಾರನ್ಕೈಮಾ, ದೇ ಆರ್ ಆಲ್ವೇಸ್ ಪ್ರೆಸೆಂಟ್ ಜಸ್ಟ್ ಬಿಲೋ ದ ಎಪಿಡರ್ಮಿಸ್. ಓಕೆ, ಸೊ ಅವು ಈ ಕೋಲನ್ಕೈಮಾ ಮತ್ತೆ ಪ್ಯಾರನ್ಕೈಮಾ ಓಲ್ಡ್ ಆಗ್ತಾ ಆಗ್ತಾ ಏನಾಗುತ್ತೆ, they will become sclerenchyma. So they get deposited just below the epidermis, deposit ಆಗುತ್ತೆ, and finally that forms the hardest part of the plant body to protect them. ಸಪೋರ್ಟ್ ಕೊಡೋದಕ್ಕೆ, ಪ್ರೊಟೆಕ್ಟ್ ಕೊಡೋದಕ್ಕೆ ಆ ಥರ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಈಗ ಪರ್ಮನೆಂಟ್ ಟಿಶ್ಯೂಗಳಲ್ಲಿ ಡಿಫ್ರೆನ್ಶಿಯೇಟೆಡ್ ಟಿಶ್ಯೂ ಅಂತ ಕರಿತಾ ಇದ್ದೀವಿ. ಎರಡನೇದು ಇವಾಗ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಆಯಿತು, ಅಂಡ್ ದಿಸ್ ಒನ್ ಇಸ್ ನಥಿಂಗ್ ಬಟ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಡಿಫ್ರೆಂಟ್ ಟೈಪ್, ಬಿಕಾಸ್ ಯಾಕೆ ಕಾಂಪ್ಲೆಕ್ಸ್ ಅಂತ ಹೇಳ್ತಾ ಇದ್ದೀವಿ, these are the type of permanent tissue where the cells are, different types of cells are present. ಬೇರೆ ಬೇರೆ ತರ ಸೆಲ್ಸ್ ಗಳು ಇರುತ್ತೆ. ಅದ್ರಲ್ಲಿ ಎರಡು ತರ, ಝೈಲಮ್ ಅಂಡ್ ದ ಫ್ಲೋಯಮ್. ಫಸ್ಟ್ ಒನ್ ಝೈಲಮ್ ಬಗ್ಗೆ ತಿಳ್ಕೊಳ್ಳೋಣ. ಝೈಲಮ್ ಅಂದ್ರೆ ಏನು? ಝೈಲಮ್ ಇಸ್ ಅ ಕಂಡಕ್ಟಿಂಗ್ ಟಿಶ್ಯೂ. ಝೈಲಮ್ ಇಸ್ ಅನ್ ಕಂಡಕ್ಟಿಂಗ್ ಟಿಶ್ಯೂ, ಕಂಡಕ್ಟಿಂಗ್ ಆರ್ ವ್ಯಾಸ್ಕ್ಯುಲರ್ ಟಿಶ್ಯೂ ಆಗಿರುತ್ತೆ. ದಟ್ಸ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ದ ವಾಟರ್ ಅಂಡ್ ಮಿನರಲ್ಸ್. ಯಾವುದ್ರ ಮುಖಾಂತರ? ಥ್ರೂ ದ ಟ್ರೇಕಿಡ್ಸ್, ಟ್ರೇಕಿಡ್ಸ್, ವೆಸಲ್ಸ್, xylem ವೆಸಲ್ಸ್ ಅಂತ ಹೇಳ್ಬಿಟ್ಟು, xylem ಫೈಬರ್ಸ್ ಅಂಡ್ xylem parenchyma. ಸೊ ಇಫ್ ದೇ ಆರ್ ಆಸ್ಕಿಂಗ್ ಯು ಟು ರೈಟ್ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ xylem, ಅದಕ್ಕೆ ಅದ್ರ ಹೆಸರು ಕಾಂಪ್ಲೆಕ್ಸ್ ಪರ್ಮನೆಂಟ್. ಬೇರೆ ಬೇರೆ ಸೆಲ್ಸ್ ಗಳಿರುತ್ತೆ ಅದರಲ್ಲಿ. ವಾಟ್ ಆರ್ ದ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್, ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಪ್ರೆಸೆಂಟ್ ಇನ್ xylem ಅಂತ ಕೇಳಿದ್ರೆ ಏನ್ ಬರೀತೀರಾ? xylem parenchyma, xylem fibers, xylem vessels and tracheids. ಮೇನ್ ಆಗಿ ಇವೆರಡು ನೆನ್ಪಿಟ್ಕೊಬೇಕು, ಟ್ರೇಕಿಡ್ಸ್ ಮತ್ತೆ ವೆಸಲ್ಸ್ ಅಂತ ಹೇಳಿ. ಅಬ್ಸರ್ವ್ ಮಾಡಿ, ಟ್ರೇಕಿಡ್ಸ್. ಸೊ ದೀಸ್ ಆರ್ ದ ಲಾಂಗ್ ಟ್ಯೂಬ್ಯುಲರ್ ಸ್ಟ್ರಕ್ಚರ್, ಅಂದ್ರೆ ಸ್ವಲ್ಪ ಮಟ್ಟಿಗೆ ಸ್ಪಿಂಡಲ್ ಶೇಪ್ ಅಲ್ಲಿ ಇರೋ ಲಾಂಗ್ ಸ್ಟ್ರಕ್ಚರ್ ಆಗಿರುತ್ತೆ. ದೇ ಪ್ರೆಸೆಂಟ್ ಒನ್ ಅಬೋವ್ ದ ಅದರ್ ಲೈಕ್ ಅ ಸ್ಟ್ಯಾಕ್ ಅಂಡ್ ಫಾರ್ಮಿಂಗ್ ಎ ಕಂಟಿನ್ಯೂಸ್ ಕಂಡಕ್ಟಿಂಗ್ ಚಾನಲ್. ಒಂದು ಕಂಟಿನ್ಯೂಸ್ ಆಗಿರೋ ಕಂಡಕ್ಟಿಂಗ್ ಚಾನಲ್ ಫಾರ್ಮೇಶನ್ ಆಗಿರುತ್ತೆ. ವೆಸಲ್ಸ್, ದೀಸ್ ಆರ್ ದ ಲಾರ್ಜ್ ಪಾರ್ಟ್ಸ್ ಆಫ್ ದ ಸೆಲ್, ಯು ಕ್ಯಾನ್ ಸೇ, ಅದು ಕೂಡ ಒಂದು ರೀತಿಯ ಸೆಲ್. ಸೊ ಪಿಟ್ಸ್ ಅಂತ ಹೇಳಿದ್ರೆ ಸ್ಮಾಲ್ ಹೋಲ್ಸ್ ಆರ್ ಪ್ರೆಸೆಂಟ್ ಹಿಯರ್ ಅಂಡ್ ದೇರ್. ನಂತರ ಇಲ್ಲಿ ಸೈಟೋಪ್ಲಾಸಮ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಅದಿದೆ ಅಂತ ಹೇಳಿದ್ರೆ ದಟ್ ಶುಡ್ ಬಿ ದ xylem parenchyma, xylem parenchyma. ಸೊ ಹೇಗ್ ಬರಿಬಹುದು ಇವಾಗ? ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಆರ್ ಆಫ್ ಟೂ ಟೈಪ್ಸ್, xylem and phloem. They are usually made up of different types of cells. Xylem conducting water and mineral, and they are made up of 4 different types of cells. They are called tracheids, vessels, xylem fibers and parenchyma, xylem parenchyma. ಸೊ ಅವುಗಳ ಸ್ಟ್ರಕ್ಚರ್ ಈ ತರ ಇರುತ್ತೆ. ಈಗ ಎರಡನೇದು ನೋಡೋಣ. ಸೊ ಅನದರ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಈಸ್ ಕಾಲ್ಡ್ ದ ಫ್ಲೋಯಮ್. ಫ್ಲೋಯಮ್ ರೆಸ್ಪಾನ್ಸಿಬಲ್ ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಮೆಟೀರಿಯಲ್. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಅಂತ ಹೇಳಿದ್ರೆ ಏನು? ದಟ್ ಫುಡ್ ಈಸ್ ನಥಿಂಗ್ ಬಟ್ ಫೋಟೋಸಿಂಥೆಟಿಕ್ ಪ್ರಾಡಕ್ಟ್. ಫೋಟೋಸಿಂಥೆಟಿಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಹಾಗಂದ್ರೆ ದ ಪ್ರಾಡಕ್ಟ್ಸ್ ಲೈಕ್ ಸ್ಟಾರ್ಚ್ ಆರ್ ಸಾಲ್ಯುಬಲ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಪ್ರಿಪೇರ್ಡ್ ಡ್ಯೂರಿಂಗ್ ಫೋಟೋಸಿಂಥೆಸಿಸ್. ಫೋಟೋಸಿಂಥೆಸಿಸ್ ಆಗುವಾಗ ಪ್ಲಾಂಟ್ಸ್ ಏನ್ ಮಾಡ್ತಾ ಇರುತ್ತೆ? ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ದೇ ಮೇಕ್ ದೇರ್ ಓನ್ ಫುಡ್ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್. ಅದನ್ನ ಏನ್ ಮಾಡುತ್ತೆ ಇವಾಗ? ಬೇರೆ ಬೇರೆ ಪಾರ್ಟ್ಸ್ ಗಳಿಗೆ ಅದು ಟ್ರಾನ್ಸ್ಪೋರ್ಟ್ ಆಗಬೇಕು. ಯಾವ್ದ್ರ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಓನ್ಲಿ ಥ್ರೂ ದ
phloem. And this phloem is also complex permanent tissue, hence it is made up of different types of cells. ಆ ಸೆಲ್ಸ್ಗಳು ಯಾವ್ಯಾವುದು? ಸ್ಯೂ ಟ್ಯೂಬ್ಸ್ ಅಂಡ್ ಕಂಪ್ಯಾನಿಯನ್ ಸೆಲ್ಸ್ ಮೇನ್ಲಿ. ಇನ್ನು ನಾರ್ಮಲ್ ಆಗಿ ಫ್ಲೋಯಮ್ ಫೈಬರ್ಸ್ ಅಂಡ್ ಫ್ಲೋಯಮ್ ಪ್ಯಾರನ್ಕೈಮ, ಆಸ್ ಜಸ್ಟ್ ಲೈಕ್ xylem fibers, xylem parenchyma. ಸೊ ಸ್ಯೂ ಟ್ಯೂಬ್ಸ್ ಅಂಡ್ ಕಂಪ್ಯಾನಿಯನ್ ಸೆಲ್ಸ್. ಸ್ಯೂ ಟ್ಯೂಬ್ಸ್ ಡು ನಾಟ್ ಪೊಸೆಸ್ ಎನಿ ನ್ಯೂಕ್ಲಿಯಸ್. ಕಾಣಿಸ್ತಾ ಇದೆಯಾ? ಈಗ ನಾನು ಅದನ್ನ ಮಾರ್ಕ್ ಮಾಡ್ತೀನಿ. ಫಸ್ಟು ಯೆಲ್ಲೋ ಕಲರ್ ಅಲ್ಲಿ ಬರೀತಾ ಇರೋದು ಸ್ಯೂ ಟ್ಯೂಬ್ಸ್. ಕ್ಯಾನ್ ಯು ಸಿ ದಿಸ್? This is one cell and this is the cell wall of the same cell. So long cell you can see. This is nothing but Sieve tube. Illu kuda Sieve tube ide. Here is also one Sieve tube is present. Okay na? There is no nucleus. ಅವೆರಡರ ಮಧ್ಯದಲ್ಲಿ ಅಥವಾ surrounded by, that is surrounded by. So green color ಬರಿತಾ ಇರೋದು ಕಾಣಿಸ್ತಾ ಇದೆಯಲ್ಲ, this is nothing but companion cells. ಇಲ್ಲಿ ನೀವು companion cells ಅನ್ನು ಅಬ್ಸರ್ವ್ ಮಾಡಬಹುದು. Okay? Can you see that? ಇಲ್ಲೂ ಕೂಡ ಕಂಪ್ಯಾನಿಯನ್ ಸೆಲ್ಸ್ ಗಳಿದೆ, ಕಂಪ್ಯಾನಿಯನ್ ಸೆಲ್ಸ್. ಓಕೆ, ವೈ ವಿ ಆರ್ ಕಾಲಿಂಗ್ ದಮ್ ಆಸ್ ಕಂಪ್ಯಾನಿಯನ್ ಸೆಲ್ಸ್? ಕಂಪನಿ ಆರ್ ಕಂಪ್ಯಾನಿಯನ್ ಅಂತ ಹೇಳಿದ್ರೆ ಒನ್ ಹೂ ಇಸ್ ಆಲ್ವೇಸ್ ವಿತ್ ಯು, ಯಾವಾಗ್ಲೂ ನಿಮ್ಮ ಜೊತೆ ಇರೋರನ್ನೇ ಕಂಪ್ಯಾನಿಯನ್ ಅಂತ ಕರಿತೀವಿ, ಕಂಪನಿ. ಸೊ ಸಂಗಾತಿ, ಕನ್ನಡದಲ್ಲಿ ಹೇಳೋದಾದ್ರೆ ಸಂಗಾತಿ ಜೀವಕೋಶಗಳು. ಸಂಗಾತಿ ಅಂತ ಹೇಳಿದ್ರೆ ಒನ್ ಹೂ ಇಸ್ ಆಲ್ವೇಸ್ ಪ್ರೆಸೆಂಟ್ ವಿತ್ ಯು ಅಂತ ಹೇಳಿ. ಸೊ ಕಂಪ್ಯಾನಿಯನ್ ಸೆಲ್ಸ್ ಆರ್ ದ ಸೆಲ್ಸ್ ವಿಚ್ ಆರ್ ಆಲ್ವೇಸ್ ಪ್ರೆಸೆಂಟ್ ವಿತ್ ದ ಸ್ಯೂ ಟ್ಯೂಬ್ಸ್. ಸ್ಯೂ ಟ್ಯೂಬ್ಸ್ ಜೊತೆಗಿರುತ್ತೆ. Sieve tubes do not possess nucleus. No nucleus ಅಂತ ಬರೀಬಹುದು. So companion cells have nucleus. ಇವುಗಳಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಓಕೆನಾ? So now you can say the nucleus of the companion cells controls the movement of the organic substances in the sieve tube. ಅವೆರಡರ ಮಧ್ಯದಲ್ಲಿ, ಎರಡು sieve tubes ಗಳ ಮಧ್ಯದಲ್ಲಿ sieve plate ಇರುತ್ತೆ. Sieve plate containing many pores, ರಂಧ್ರಗಳಿರುತ್ತೆ, through which the food substances are moving. Those are called sieve pores. Sieve pores are present in the sieve plate. Sieve plates are separating the two sieve cells. ಎರಡು sieve ಸೆಲ್ಗಳನ್ನ sieve tube ಅಲ್ಲಿ ಸೆಪರೇಟ್ ಮಾಡ್ತಾ ಇರೋದೇ sieve plate ಆಗಿರುತ್ತೆ. ಅರ್ಥ ಆಯ್ತಾ? So what is phloem? Phloem is a complex permanent tissue made up of different types of cells commonly known as sieve tubes, companion cells, phloem parenchyma, phloem fibers. Their main function is to conduct the food, or you can say a photosynthetic product, soluble organic substances, and the structure I have given here. The phloem parenchyma, it is present at the corner, or it may be one end of the particular phloem. Next concept ನೋಡೋಣ ಇವಾಗ, ಅನಿಮಲ್ ಟಿಶ್ಯೂ. ಇದೇ ತರ ಪ್ಲಾಂಟ್ ಟಿಶ್ಯೂ ಯಾವ ತರ ತಿಳ್ಕೊಂಡು ಅದೇ ತರ ಇದು ಕೂಡ ಸಿಂಪಲ್ ಆಗಿರುತ್ತೆ. ಸೊ ಫಸ್ಟ್ ಬರೆಯೋಣ ಕ್ಲಾಸಿಫಿಕೇಶನ್. ಅನಿಮಲ್ ಟಿಶ್ಯೂಸ್ ಆರ್ ಆಫ್ 4 ಟೈಪ್ಸ್. 4 ತರ ಇರುತ್ತೆ. ಈಸಿಯಾಗಿ ನೆನ್ಪಿಟ್ಕೊಬಹುದು, ಬಿಕಾಸ್ ನಾವು ಅದನ್ನ ಕ್ಲಾಸಿಫೈ ಮಾಡ್ತಾ ಇರೋದು ಬೇಸ್ಡ್ ಆನ್ ದೇರ್ ಲೊಕೇಶನ್, ಸ್ಟ್ರಕ್ಚರ್ ಅಂಡ್ ಫಂಕ್ಷನ್. ದಟ್ಸ್ ನಥಿಂಗ್ ಬಟ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಇರುತ್ತೆ. ಸೆಕೆಂಡ್ ಒನ್ ಈಸ್ ಮಸ್ಕ್ಯುಲರ್ ಟಿಶ್ಯೂಸ್. See, if you remember this classification, that means you know the half of the concept. Okay, so that's why you need to remember the classification. Next one is the connective tissues, and the last one is nervous tissue. Okay, so you got the mark marna. So epithelial tissue, then muscular tissue, then connective tissue, finally the nervous tissue. These are what? These are the types of animal tissues. Classification. Next ಇವಾಗ again epithelial tissue. ಅದು ಹೆಸರಲ್ಲಿ ಹೇಳ್ತಾ ಇದೆ, epi means above. So they forms the outermost covering layer of the body or the internal organs of the body. They are forming the outermost covering layer of the body or the internal organs of the body. ಎಲ್ಲ ಬಾಡಿ ಪಾರ್ಟ್ಸ್ಗಳು ಕೂಡ ಒಂದು ಕವರಿಂಗ್ ಲೇಯರ್ ಇರುತ್ತೆ, ಅದೇ ಎಪಿಥೀಲಿಯಂ ಆಗಿರುತ್ತೆ. ಈವನ್ ಅವರ್ ಸ್ಕಿನ್ ಇಸ್ ಆಲ್ಸೋ ಎಪಿಥೀಲಿಯಂ. ಸೊ ಅದ್ರಲ್ಲಿ 2 ತರ ಬರುತ್ತೆ, ಸಿಂಪಲ್ ಎಪಿಥೀಲಿಯಲ್ ಟಿಶ್ಯೂ ಅಥವಾ ಸಿಂಪಲ್ ಎಪಿಥೀಲಿಯಂ ಅಂತಾನೆ ಬರೆಯೋಣ, ಎಪಿಥೀಲಿಯಂ. ಅಂಡ್ ಸೆಕೆಂಡ್ ಒನ್ ಕಾಂಪ್ಲೆಕ್ಸ್ ಎಪಿಥೀಲಿಯಂ. ಸೊ ಇವಾಗ ಹೆಸರಲ್ಲೇ ಗೊತ್ತಾಗ್ತಾ ಇದೆ ನಿಮ್ಗೆ. ಆದ್ರೆ ಇಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಗಳಿರಲ್ಲ ಪ್ಲಾಂಟ್ಸ್ ತರ. ವಿ ಕ್ಯಾನ್ ಸೇ ಸಿಂಪಲ್ ಅಂತ ಹೇಳಿದ್ರೆ ಓನ್ಲಿ 1 ಲೇಯರ್. ಸೊ ವೇರ್ ದ ಸೆಲ್ಸ್ ಆರ್ ಅರೇಂಜ್ಡ್ ಇನ್ ಓನ್ಲಿ 1 ಲೇಯರ್.
ವೇರ್ ದ ಸೆಲ್ಸ್ ಆರ್ ಅರೇಂಜ್ಡ್ ಇನ್ ಮೋರ್ ದೆನ್ 1 or 2 ಲೇಯರ್, 2, 3, 4, 5 ಲೇಯರ್ಗಳಿದ್ರೆ ಅದು ಕಾಂಪ್ಲೆಕ್ಸ್. ಒಂದೇ ಲೇಯರ್ ಅಲ್ಲಿ ಸೆಲ್ಸ್ಗಳಿದ್ರೆ ಅದು ಸಿಂಪಲ್ ಆಗಿರುತ್ತೆ. ಸೊ ಅದರಲ್ಲಿ ಮತ್ತೆ ಬರಿತಾ ಹೋಗೋಣ. ದಟ್ಸ್ ನಥಿಂಗ್ ಬಟ್ ಸ್ಕ್ವಾಮಸ್ ಎಪಿಥೀಲಿಯಂ, ಕೊಲುಮ್ನಾರ್ ಎಪಿಥೀಲಿಯಂ, ಕ್ಯೂಬಾಯ್ಡಲ್ ಎಪಿಥೀಲಿಯಂ ಅಂತ ಹೇಳಿ. ಸೊ ಅವುಗಳು ಕಂಪ್ಲೀಟ್ಲಿ ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್ ಬೇಸ್ಡ್ ಆನ್ ದೇರ್ ಶೇಪ್ ಆಫ್ ದ ಸೆಲ್. ಸ್ಕ್ವಾಮಸ್ ಫ್ಲಾಟ್ ಆಗಿರುತ್ತೆ, ಕೊಲುಮ್ನಾರ್ ಪಿಲ್ಲರ್ ಲೈಕ್ ರಾಡ್ ಲೈಕ್ ಇಲಾಂಗೇಟೆಡ್ ಲೈಕ್ ಸೆಲ್ಸ್ ಗಳಿರುತ್ತೆ, ಕ್ಯೂಬಾಯ್ಡಲ್ ಕ್ಯೂಬ್ ಶೇಪ್ಡ್ ಸೆಲ್ಸ್ ಗಳಿರುತ್ತೆ ಅಂತ. ಕಾಂಪ್ಲೆಕ್ಸ್ ಎಪಿಥೀಲಿಯಂ ಅಂತ ಬಂದಾಗ ಸೊ ಅದರಲ್ಲಿ ನಾವು ಮತ್ತೆ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಅಂದ್ರೆ ಸ್ಟ್ರಾಟಿಫೈಡ್, ಸಿಂಪಲ್ ಮತ್ತೆ ಕಾಂಪ್ಲೆಕ್ಸ್ ಸ್ಟ್ರಾಟಿಫೈಡ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳ್ತೀವಿ. ಸ್ಟ್ರಾಟಿಫೈಡ್ ಎಪಿಥೀಲಿಯಲ್ ಟಿಶ್ಯೂಸ್, ಸ್ಕಿನ್ ಇದೆಯಲ್ಲ ಅದೊಂದು ಎಕ್ಸಾಂಪಲ್. ಎಪಿಥೀಲಿಯಂಗೆ ಸ್ಕಿನ್ ಆಗುತ್ತೆ. ಸ್ಟ್ರಾಟಿಫೈಡ್ ಎಪಿಥೀಲಿಯಂ. ಸೊ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇವಾಗ ನಾವು ನಿಮಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕೊಡ್ತೀನಿ. ಬಟ್ ರಿಮೆಂಬರ್ ದಟ್ ಮಸ್ಕ್ಯುಲರ್ ಟಿಶ್ಯೂಗಳಿಗೆ ಬಂದಾಗ ದೇರ್ ಆರ್ ಅಬೌಟ್ 3 ಡಿಫರೆಂಟ್ ಟೈಪ್ಸ್. ಯಾವ್ಯಾವ್ದಿರ್ಬೋದು ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್. One is the skeletal muscles. Second one is smooth muscles. And the next one is cardiac muscles irutte. Okay. Next one. Connective tissue anta bandaga ಮತ್ತೆ 3 ತರ. Based on the nature of the matrix, based on the nature of the ground substance, we are classifying them as loose connective tissue, dense connective tissue, loose ಅಂತ ಬರೆಯೋಣ, dense connective tissue. ನಂತರ ಇನ್ನೊಂದು ಯಾವ್ದಿರುತ್ತೆ, fluid connective tissue. Nervous tissues are made up of neurons only. ಅದು ನ್ಯೂರಾನ್ಸ್ ಗಳಿಂದ ಆಗಿರುತ್ತೆ. ಓಕೆನಾ? ಸೊ ಲೂಸ್, dense and fluid connective tissue. Okay. Cold ಇದೆ. Sorry for that. So epithelial tissue, muscular tissue, connective tissue, nervous tissue. ಅದರ ಕ್ಲಾಸಿಫಿಕೇಶನ್ ಬರೆದಿದ್ದೀರಿ, ನೆನ್ಪಿಟ್ಕೊಂಡಿರ್ಬೇಕು. If you remember the classification of the animal tissue and the plant tissue, that means you know half of the concept. Then we are going to talk about their functions one by one. Epithelial tissue, covering or lining tissue ಅಂತ ಹೇಳ್ತೀವಿ. ಏನಿರ್ಬೋದು? The covering or the protective tissue in the animal body are called epithelial tissue. Covering ಆಗಿರುತ್ತೆ, ಪ್ರೊಟೆಕ್ಟಿವ್ ಟಿಶ್ಯೂ ಆಗಿರುತ್ತೆ. ಇದು ಪ್ರೊಟೆಕ್ಟ್ ಮಾಡ್ತಾ ಇದೆ ಇಂಟರ್ನಲ್ ಆರ್ಗನ್ಸ್ ಗಳನ್ನ ಅಂತ. ಎಪಿಥಿಲಿಯಂ ಕವರ್ಸ್ ಮೋಸ್ಟ್ ಆಫ್ ದ ಆರ್ಗನ್ಸ್ ಅಂಡ್ ಕ್ಯಾವಿಟೀಸ್ ವಿತ್ ಇನ್ ದ ಬಾಡಿ. ಕ್ಯಾವಿಟೀಸ್ ಗಳು ಸ್ಪೇಸಸ್ ಗಳನ್ನ ಕವರ್ ಮಾಡಿಕೊಂಡಿರುತ್ತೆ. ಇಟ್ ಆಲ್ಸೋ ಫಾರ್ಮ್ಸ್ ಅ ಬ್ಯಾರಿಯರ್ ಟು ಕೀಪ್ ದ ಡಿಫರೆಂಟ್ ಬಾಡಿ ಸಿಸ್ಟಮ್ ಸೆಪರೇಟ್. ಬೇರೆ ಬೇರೆ ಆರ್ಗನ್ಸ್ ಗಳನ್ನ, ಆರ್ಗನ್ ಸಿಸ್ಟಮ್ ಗಳನ್ನ, ಸೆಲ್ಸ್ ಗಳನ್ನ ಸೆಪರೇಟ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಓಕೆ, so it is separating our body content from the environment. It is separating the cellular content or the organ content from the other organelle as well, organs. The skin is the lining of the mouth. Andre the skin ondu, the lining of the mouth alliro lining of the blood vessels, lungs alveoli, lungs olgade iro alveoli, kidney tubules are made up of epithelial tissue. So if you remember, you can say like where the epithelial tissues are present. Epithelial tissues are present in the skin. And the skin epithelial tissue. That's the outermost covering protective layer, lining. The lining of the mouth, lining of the blood vessels, lungs, alveoli, respiratory epithelium, gastrointestinal epithelium. Andre stomach ಮತ್ತೆ intestinal ಇರೋ ಲೈನಿಂಗ್ ಗಳು. ಯೂರೋಜೆನೈಟಲ್ ಟ್ರ್ಯಾಕ್ಟ್ ಇರುತ್ತಲ್ಲ, ಅಂದ್ರೆ ಯೂರೋಜೆನೈಟಲ್ ಅಂತ ಯೂರಿನರಿ ಬ್ಲಾಡರ್ ಮತ್ತೆ ಯುರೇತ್ರ ಅವೆಲ್ಲದರಲ್ಲೂ ಕೂಡ ಇರುತ್ತೆ. ಸೊ ಕಿಡ್ನಿ ಟ್ಯೂಬ್ಯೂಲ್ಸ್ ಗಳಲ್ಲಿ ಎಪಿಥೆಲಿಯಲ್ ಟಿಶ್ಯೂ ಇರುತ್ತೆ. ಈಗ ಫಂಕ್ಷನ್ ನೋಡೋಣ ಒನ್ ಬೈ ಒನ್ ಯಾವ ತರ ಇರುತ್ತೆ ಅಂತ. ಎಪಿಥೆಲಿಯಲ್ ಟಿಶ್ಯೂ ಈ ತರ ಇರುತ್ತೆ. ಡಯಾಗ್ರಾಮ್ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಬಹುದು ಟೆಕ್ಸ್ಟ್ ಬುಕ್ ನಲ್ಲಿ. ಸೊ ಸಿಂಪಲ್ ಆಗಿ ನಾವು ಒಂದೇ ಸ್ಥಳದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಎಪಿಥೆಲಿಯಲ್ ಟಿಶ್ಯೂ ಕವರ್ಸ್ ದ ಬಾಡಿ ಸರ್ಫೇಸ್ ಅಂಡ್ ಲೈನ್ಸ್ ದ ಆರ್ಗನ್ಸ್. ದಟ್ ಕವರ್ಸ್ ದ ಬಾಡಿ ಸರ್ಫೇಸ್ ಅಂಡ್ ಲೈನ್ಸ್ ದ ಆರ್ಗನ್ಸ್. ದಟ್ ಮೀನ್ಸ್ ಕವರ್ protecting the organs. Types gal ನೋಡೋಣ. Squamous epithelial tissue, first one. Second one cuboidal. Third one columnar and ciliated epithelium. ಕೆಲವು columnar ಮೇಲ್ಭಾಗದಲ್ಲೂ ಕೂಡ ಸಿಲಿಯಾ ಅಂದ್ರೆ ಹೇರ್ ಲೈಕ್ ಸ್ಟ್ರಕ್ಚರ್ ಗಳು ಇರಬಹುದು. ಸೊ ಫಂಕ್ಷನ್ ಗಳು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿ ಇರುತ್ತೆ. ಲೊಕೇಶನ್ ನೋಡಿ. Squamous epithelium. So here the cells are usually flat and also thin walled.
ದೇ ಆರ್ ಪ್ರೆಸೆಂಟ್ ಇನ್ ಸ್ಕಿನ್ ಅಂತ ಹೇಳ್ತಾ ಇದ್ವಿ, ಸ್ಕ್ವಾಮಸ್ ಎಪಿಥೀಲಿಯಂ, ಅಂಡ್ ದೇ ಆರ್ ಯೂಶಲಿ ಪ್ರೆಸೆಂಟ್ ಇನ್ ಬ್ಲಡ್ ವೆಸಲ್ಸ್ ಆಸ್ ವೆಲ್. ಬ್ಲಡ್ ವೆಸಲ್ಸ್ ಗಳಲ್ಲೂ ಕೂಡ ಇರುತ್ತೆ. ಆಸ್ ದೇ ಆರ್ ವೆರಿ ಥಿನ್, ತುಂಬಾ ಥಿನ್ ಆಗಿರೋದ್ರಿಂದ ದೇ ಅಲೋ ದ ಮೆಟೀರಿಯಲ್ ಟು ಡಿಫ್ಯೂಸ್ ಥ್ರೂ ಇಟ್. ದೇ ಅಲೋ material or materials to diffuse through it. Diffuse ಅಂತ ಹೇಳಿದ್ರೆ ಪಾಸ್ ಆಗೋದು by the process. To diffuse through it. Hence it is commonly called squamous epithelium. ಆ ಸೆಲ್ಸ್ ಗಳನ್ನ ಅಬ್ಸರ್ವ್ ಮಾಡಿದ್ರೆ ನೀವು ಈ ತರ ಫ್ಲಾಟ್ ಸೆಲ್ಸ್ ಗಳನ್ನ ಅಬ್ಸರ್ವ್ ಮಾಡಬಹುದು. Here and there you are able to see some flat cells. Hence they looks like tiles on the floor. Hence they are commonly called pavement tissues. Pavement tissue ಅಂತ ಕೂಡ ಹೇಳ್ತೀವಿ. Next, cuboidal. So where the epithelial tissue is made up of cube shaped cells. Cube shaped cells ಗಳಿಂದ ಆಗಿದ್ರೆ ಅದು cuboidal epithelial ಆಗಿರುತ್ತೆ. They are present in glands and ducts. ಎಲ್ಲಿರುತ್ತೆ? ಗ್ಲ್ಯಾಂಡ್ಸ್ ಮತ್ತೆ ಡಕ್ಟ್ಸ್ ಗಳಲ್ಲಿ ಇರುತ್ತೆ. ಹಾಗಿದ್ರೆ ಅದರ ಕೆಲಸ ಏನಿರಬಹುದು? They are responsible for secretion and absorption. They are responsible for secretion and absorption. Absorption ನಲ್ಲಿ ಸಹಾಯ ಮಾಡುತ್ತೆ, ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲೂ ಕೂಡ ಸಹಾಯ ಮಾಡುತ್ತೆ. ಓಕೆ, ಸೊ ಎಕ್ಸಾಂಪಲ್, ಹ್ಯಾವ್ ಯು ಹರ್ಡ್ ಅಬೌಟ್ renal tubules of the kidney, nephron? ಅಲ್ಲೂ ಕೂಡ ನಾವು ನೋಡ್ತೀವಿ. ಸೊ ದೇರ್ ಯು ಕ್ಯಾನ್ ಸಿ ಸಿಂಪಲ್ cuboidal epithelial tissue, brush bordered cuboidal epithelial tissue. They helps in secretion and absorption. Nantara columnar epithelial tissue, they are the epithelial tissue where the cells are usually pillar like. Textbook inalli word kottidare, pillar like, elongated, long, slender like cells are present. They are present in intestine and stomach. ಸೊ ಅಲ್ಲೇ ಅರ್ಥ ಆಗುತ್ತೆ ನಿಮಗೆ ಇಂಟೆಸ್ಟೈನ್ ಸ್ಟಮಕ್ ಏನ್ ಕೆಲಸ ಮಾಡುತ್ತೆ. ದೇರ್ ಫಂಕ್ಷನ್ ಇಸ್ ಆಲ್ಸೋ ಸೆಕ್ರೀಷನ್ ಅಂಡ್ ಅಬ್ಸಾರ್ಪ್ಷನ್, ಜಸ್ಟ್ ಲೈಕ್ ಗ್ಲ್ಯಾಂಡ್ಸ್, ಕ್ಯೂಬಾಯ್ಡಲ್ ತರನೇ ಸೆಕ್ರೀಷನ್ಸ್ ಅಂಡ್ ಅಬ್ಸಾರ್ಪ್ಷನ್ ಅಲ್ಲಿ ಸಹಾಯ ಮಾಡುತ್ತೆ, ಅಬ್ಸಾರ್ಪ್ಷನ್ ಅಲ್ಲಿ. ಸೊ ನಂತರ ಸಿಲಿಯೇಟೆಡ್ ಕೊಲುಮ್ನಾರ್ ಎಪಿಥೀಲಿಯಂ ಅಂತ ಹೇಳ್ತಾ ಇದೀವಿ. ಸಿಲಿಯೇಟೆಡ್ ಅಂತ ಹೇಳಿದ್ರೆ ವಿತ್ ಸಿಲಿಯಾ, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಗಳಲ್ಲಿ ಕಂಡು ಬರುತ್ತೆ, ಫಲೋಪಿಯನ್ ಟ್ಯೂಬ್ ಗಳಲ್ಲಿ ಕಂಡು ಬರುತ್ತೆ. ಎಕ್ಸಾಂಪಲ್, ಈಗ ಒಂದು ಕ್ಯೂಬಾಯ್ಡಲ್ ಅಬ್ಸರ್ವ್ ಮಾಡಿದ್ರೆ ದೇ ಲುಕ್ಸ್ ಲೈಕ್ ದಿಸ್. ಈ ತರ ಕ್ಯೂಬ್ ಶೇಪ್ ಅಲ್ಲಿ ಸೆಲ್ಸ್ ಗಳಿರುತ್ತೆ. ಅದೇ ನಾವು ಕೊಲುಮ್ನಾರ್ ಅಬ್ಸರ್ವ್ ಮಾಡಿದ್ರೆ ದೇರ್ ಯು ಕ್ಯಾನ್ ಸಿ ಕೊಲುಮ್ನಾರ್ ಎಪಿಥೀಲಿಯಲ್ ಇಲಾಂಗೇಟೆಡ್ ಆಗಿರುತ್ತೆ. ಸಿಲಿಯೇಟೆಡ್ ಅಂತ ಬಂದ್ರೆ ಓವರ್ ದ ಸೆಲ್ ಯು ವಿಲ್ ಸಿ ಸಮ್ ಸಿಲಿಯಾ ಇರುತ್ತೆ, ಹೇರ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ದಟ್ ಹೆಲ್ಪ್ಸ್ ಇನ್ ದ ಮೂವ್ಮೆಂಟ್ ಆಫ್ ದ ಸಬ್ಸ್ಟೆನ್ಸಸ್. ಅದಕ್ಕೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಗಳಲ್ಲಿ ಫಾರಿನ್ ಪಾರ್ಟಿಕಲ್ಸ್ ಗಳು ಮೂವ್ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಓಕೆ, ಸೊ ಇಟ್ ಇಸ್ ಆಲ್ ಅಬೌಟ್ ಎಪಿಥೀಲಿಯಲ್ ಟಿಶ್ಯೂ, ಕ್ಯೂಬಾಯ್ಡಲ್, ಕೊಲುಮ್ನಾರ್, ಸಿಲಿಯೇಟೆಡ್, ಸ್ಕ್ವಾಮಸ್. ಸೊ ಅದು ಫಂಕ್ಷನ್ ಗಳು ಎಲ್ಲಿರುತ್ತೆ, ಲೊಕೇಶನ್ ಅಂತ ಕೇಳ್ತಾರೆ, ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ನೋಡೋಣ ಇವಾಗ ಕನೆಕ್ಟಿವ್ ಟಿಶ್ಯೂ. ಫಸ್ಟ್ ಅದ್ರ ಮೀನಿಂಗ್ ತಿಳ್ಕೊಳ್ಳೋಣ. ಕನೆಕ್ಟ್ ಅಂದ್ರೆ ಹೆಸರೇ ಹೇಳ್ತಾ ಇದೆ, ಇಟ್ ಇಸ್ ಕನೆಕ್ಟಿಂಗ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಪಾರ್ಟ್ಸ್ ಆಫ್ ದ ಬಾಡಿ, ಲೈಕ್ ಆರ್ಗನ್ಸ್ ಆಗಿರ್ಬೋದು ಅಥವಾ ಬೇರೆ ಟಿಶ್ಯೂಗಳಾಗಿರ್ಬೋದು, ಕನೆಕ್ಟ್ ಮಾಡುತ್ತೆ. ಸೊ ಲಾರ್ಜೆಸ್ಟ್ ಅಂತ ಹೇಳ್ಬೋದು. ಜಾಯಿಂಟ್ ಡಿಫರೆಂಟ್ ಟಿಶ್ಯೂಸ್, ಬೇರೆ ಬೇರೆ ಟಿಶ್ಯೂಸ್ಗಳನ್ನ ಜಾಯಿನ್ ಮಾಡುತ್ತೆ, ಲಿಂಕ್ ಮಾಡುತ್ತೆ, ಕಂಬೈನ್ ಮಾಡುತ್ತೆ. ದಟ್ ಪ್ರೊವೈಡ್ಸ್ ದ ಫ್ರೇಮ್ ವರ್ಕ್, ಒಂದು ಚೌಕಟ್ಟನ್ನ, ಫ್ರೇಮ್ ವರ್ಕ್ ಅನ್ನ ಕೊಡುತ್ತೆ. ದ ಸೆಲ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್ ಆರ್ ಲೂಸ್ಲಿ ಸ್ಪೇಸ್ಡ್ ಆಗಿರುತ್ತೆ ಅಂಡ್ ಎಂಬೆಡೆಡ್ ಇನ್ ದ ಇಂಟರ್ ಸೆಲ್ಯುಲಾರ್ ಮ್ಯಾಟ್ರಿಕ್ಸ್. ಈ ಇಂಟರ್ ಸೆಲ್ಯುಲಾರ್ ಮ್ಯಾಟ್ರಿಕ್ಸ್ಗೆ ಗ್ರೌಂಡ್ ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು. ದಿಸ್ ಇಸ್ ಕಾಲ್ಡ್ ಗ್ರೌಂಡ್ ಸಬ್ಸ್ಟೆನ್ಸ್. ಈ ಗ್ರೌಂಡ್ ಸಬ್ಸ್ಟೆನ್ಸ್ ಅಲ್ಲಿ ಏನಾಗಿರುತ್ತೆ, ಆಲ್ ದ, ನೋಡಿ ಇಲ್ಲಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಗ್ರೌಂಡ್ ಸಬ್ಸ್ಟೆನ್ಸ್ ಅಂದ್ರೆ ಇಟ್ ಮೇ ಬಿ ಲೈಕ್ ಅ ಜೆಲ್ಲಿ ಲೈಕ್, ಫ್ಲೂಯಿಡ್, ಡೆನ್ಸ್ ಆರ್ ರಿಜಿಡ್. ಅದು ಕೆಲವು ಬಾರಿ ಫ್ಲೂಯಿಡ್, ಲಿಕ್ವಿಡ್ ತರ, ನೀರ್ ತರ ಇರಬಹುದು, ಕೆಲವು ಬಾರಿ ಜೆಲ್ಲಿ ಲೈಕ್ ತರ ಇರಬಹುದು, ಅಂದ್ರೆ ಅಂಟಂಟು ಪದಾರ್ಥದ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟಿಕ್ಕಿ ಆಗಿ ವಿಸ್ಕಸ್ ತರ ಇರಬಹುದು. ನಂತರ ಡೆನ್ಸ್ ಆರ್ ರಿಜಿಡ್, ಇಲ್ಲ ಸ್ವಲ್ಪ ಹಾರ್ಡ್ ಆಗಿ ಕೂಡ ಇರಬಹುದು. ಸೊ ಬೇಸ್ಡ್ ಆನ್ ದ ನೇಚರ್ ಆಫ್ ದ ಮ್ಯಾಟ್ರಿಕ್ಸ್, ಆ ಮ್ಯಾಟ್ರಿಕ್ಸ್ ಯಾವ ತರ ಇರುತ್ತೆ, ಡೆನ್ಸ್ ಆಗಿದೆಯಾ, ಲೂಸ್ ಆಗಿದೆಯಾ, ಲಿಕ್ವಿಡ್ ಆಗಿದೆಯಾ ಅನ್ನೋ ಬೇಸಿಸ್ ಮೇಲೆ ಡಿಫರ್ಸ್, ಏನಾಗುತ್ತೆ, ವೇರಿ ಆಗುತ್ತೆ. ಕಾಂಕಾರ್ಡೆನ್ಸ್ ವಿತ್ ದ ಫಂಕ್ಷನ್ಸ್ ದ ಪರ್ಟಿಕ್ಯುಲರ್ ಕನೆಕ್ಟಿವ್ ಟಿಶ್ಯೂಸ್. ಪರ್ಟಿಕ್ಯುಲರ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಅವುಗಳ ಫಂಕ್ಷನ್ಗೆ ತಕ್ಕ ಹಾಗೆ ಅದರದ್ದು ನೇಚರ್ ಆಫ್ ದ ಮ್ಯಾಟ್ರಿಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೇಚರ್ ಆಫ್ ದ ಮ್ಯಾಟ್ರಿಕ್ಸ್ ಏನಾದರೂ ಬಂದು ಡೆನ್ಸ್ ಆಗಿದ್ರೆ, ಡೆನ್ಸ್ ಅಂತ ಹೇಳಿದ್ರೆ ಅರ್ಥ ಏನು, ವೇರ್
the cells and fibers, where the cells and fibers are embedded in the dense matrix, embedded in the dense matrix. So such a type of tissues where the cells and fibers are embedded in the dense matrix, that is called dense connective tissue. ಅದೇ ರೀತಿಯಲ್ಲಿ ಇನ್ನೊಂದು ಹೇಳಿದೆ ನಾನು ನಿಮಗೆ, ಲೂಸ್ ಕನೆಕ್ಟಿವ್ ಟಿಶ್ಯೂ ಆಗ್ಬಹುದು, ಮುಂದೆ ತಿಳ್ಕೊಳ್ಳೋಣ. ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ವೇರ್ ದ ಮ್ಯಾಟ್ರಿಕ್ಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಫ್ಲೂಯಿಡ್ ತರ ಇರುತ್ತೆ. ಲೂಸ್ ಅಂತ ಹೇಳಿದಾಗ ವೇರ್ ದ ಸೆಲ್ಸ್ ಅಂಡ್ ಫೈಬರ್ಸ್ ಆರ್ ಲೂಸ್ಲಿ ಅರೇಂಜ್ಡ್ ವಿತ್ ಏರ್ ಸ್ಪೇಸ್ ಇರುತ್ತೆ ಅಂತ. ಸೊ ಈಗ ತಿಳ್ಕೊಳ್ತಾ ಇದೀವಿ ಒನ್ ಬೈ ಒನ್. ಫಸ್ಟ್ ಒನ್ ರ್ಯಾಂಡಮ್ ಆಗಿದೆ, ಅಬ್ಸರ್ವ್ ಮಾಡಿ. ಬ್ಲಡ್ ಅನ್ನೋದು ಇಟ್ ಇಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಲೆಟ್ ಮಿ ರೈಟ್ ಹಿಯರ್, ಬ್ಲಡ್ ಇಸ್ ವಾಟ್? ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಸೊ ಈ ಬ್ಲಡ್ ಅಲ್ಲಿ ಏನಿರುತ್ತೆ ಗೊತ್ತಾ? ಸೊ ದಾಟ್ ಫ್ಲೂಯಿಡ್ ನೇಚರ್ ವಿಚ್ ಆರ್ ದ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ದ ಬ್ಲಡ್ ಈಸ್ ಕಾಲ್ಡ್ ಪ್ಲಾಸ್ಮಾ. ಅದನ್ನೇ ಪ್ಲಾಸ್ಮಾ ಅಂತ ಹೇಳ್ತೀವಿ. ಪ್ಲಾಸ್ಮಾ ಅದ್ರ ಜೊತೆಗೆ ಇನ್ನೇನಿರುತ್ತೆ ಬ್ಲಡ್ ಅಲ್ಲಿ ಗೊತ್ತಿದೆಯಾ? ಫಾರ್ಮ್ಡ್ ಎಲಿಮೆಂಟ್ಸ್ ಗಳಿರುತ್ತೆ. ಅಂದ್ರೆ RBC ಗಳಿರುತ್ತೆ, WBCs ಇರುತ್ತೆ, ಪ್ಲೇಟ್ಲೆಟ್ಸ್ ಗಳು ಕೂಡ ಇರುತ್ತೆ. ಪ್ಲೇಟ್ಲೆಟ್ಸ್ ಆರ್ ಪ್ರೆಸೆಂಟ್ in that particular blood. So blood is a fluid connective tissue. Their main function is to transport, remember the function, transportation of the substances like a respiratory gases, nutrients like a glucose, amino acid, whichever it is digested, and also transport the nitrogenous waste towards the kidney, and also responsible for the transportation of hormones and enzymes. Transportation ಮಾಡೋದೇ blood ನ ಕೆಲಸ. ನೆಕ್ಸ್ಟ್, ಈ ಬೋನ್ಸ್ ಮತ್ತೆ ಕಾರ್ಟಿಲೇಜ್ ಏನಿರುತ್ತೆ ಇವುಗಳಿಗೆ ನಾವು ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ಬೋದು. ದೀಸ್ ಆರ್ ಕಾಲ್ಡ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಯಾಕೆ ಡೆನ್ಸ್ ಅಂದ್ರೆ ಏನು? ವೇರ್ ದ ಮ್ಯಾಟ್ರಿಕ್ಸ್ ಆರ್ ದ ಇಂಟರ್ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಗ್ರೌಂಡ್ ಸಬ್ಸ್ಟೆನ್ಸ್ ಇಸ್ ವೆರಿ ರಿಜಿಡ್. ಸೆಲ್ಸ್ ಅಂಡ್ ಫೈಬರ್ಸ್ ಆರ್ ಅರೇಂಜ್ಡ್ ಆರ್ ಪ್ರೆಸೆಂಟ್ ಆರ್ ಎಂಬೆಡೆಡ್ ಇನ್ ದಟ್ ಮ್ಯಾಟ್ರಿಕ್ಸ್, ಎಂಬೆಡ್ ಆಗ್ಬಿಟ್ಟಿರುತ್ತೆ. ಸೊ ಬೋನ್ ಅನ್ನೋದು ಸ್ಟ್ರಾಂಗ್ ರಿಜಿಡ್ ಸಪೋರ್ಟಿಂಗ್ ಸ್ಟ್ರಕ್ಚರ್ ಆಗಿರುತ್ತೆ, ವಿಚ್ ಇಸ್ ಯೂಶಲಿ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಅಂಡ್ ಫಾಸ್ಫರಸ್ ಇಂದ ಆಗಿರುತ್ತೆ, ಗೊತ್ತಿದೆಯಲ್ವಾ? ನೆಕ್ಸ್ಟ್, ಕಾರ್ಟಿಲೇಜ್ ಅನ್ನೋದು ಕೂಡ ಫ್ಲೆಕ್ಸಿಬಲ್ ಪಾರ್ಟ್ ಆಫ್ ದ ಫ್ಲೆಕ್ಸಿಬಲ್ ಪಾರ್ಟ್ ಆಫ್ ಅವರ್ ಬಾಡಿ. ಎಲ್ಲಿರುತ್ತೆ? ದೇ ಆರ್ ಪ್ರೆಸೆಂಟ್ ಇನ್ ಎಕ್ಸ್ಟರ್ನಲ್ ಇಯರ್ ಪಿನ್ನ ಇದೆ ನೋಡಿ, ನೀವು ಈ ಇಯರ್ ಅನ್ನ ಬೆಂಡ್ ಮಾಡಬಹುದು, ಫೋಲ್ಡ್ ಮಾಡಬಹುದು. ಬಟ್ ಇಟ್ ಇಸ್ ನಾಟ್ ಸೋ ಹಾರ್ಡ್ ಲೈಕ್ ಅ ಬೋನ್, ಇಟ್ ಇಸ್ ನಾಟ್ ಸೋ ಸಾಫ್ಟ್ ಲೈಕ್ ಅವರ್ ಸ್ಕಿನ್. ಇಟ್ ಈಸ್ ನಥಿಂಗ್ ಬಟ್ ಕಾರ್ಟಿಲೇಜ್. ಸೊ ದಟ್ ಇಸ್ ಮೇಡ್ ಅಪ್ ಆಫ್ ಕಾಂಡ್ರೋಸೈಟ್ಸ್. ಇವುಗಳಲ್ಲಿ ಕಾಂಡ್ರೋಸೈಟ್ಸ್ ಗಳಿರುತ್ತೆ. So they possess, the cells are called chondrocytes ಗಳಿರುತ್ತೆ, and those are made up of, usually that cartilage is made up of sugar and proteins. Sugar ಮತ್ತೆ proteins ಗಳಿಂದ ಆಗಿರುತ್ತೆ. They are also responsible for bending and stretching of our body. ನಮ್ಮ ಬಾಡಿಯನ್ನು ನಾವು ಬೆಂಡ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಕಾರ್ಟಿಲೇಜ್ ಪ್ರೆಸೆಂಟ್ ಬಿಟ್ವೀನ್ ದ ಟೂ ವರ್ಟಿಬ್ರೇ ಆಫ್ ದ ವರ್ಟಿಬ್ರಲ್ ಕಾಲಮ್. ಈ ವರ್ಟಿಬ್ರಲ್ ಕಾಲಮ್ ಅಲ್ಲಿ 26 ಮೂಳೆಗಳಿರುತ್ತೆ. ಆ 26 ಬೋನ್ಸ್ ಏನಿದೆ, ದೇ ಜಾಯಿನ್ ಟುಗೆದರ್, ಓಕೆ, ಒನ್ ಬೈ ಒನ್ ಆನ್ ದ ಅದರ್ ವಿತ್ ದ ಹೆಲ್ಪ್ ಆಫ್ ದಿಸ್ ಕಾರ್ಟಿಲೇಜ್. ಅದರಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಟಿಲೇಜಸ್ ಗಳನ್ನ ತಿಳ್ಕೊಂತೀನಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ಬಟ್ ದೇ ಆರ್ ಫ್ಲೆಕ್ಸಿಬಲ್, ಪ್ರೊವೈಡಿಂಗ್ ದ ಸಪೋರ್ಟ್ ಓವರ್ ಬಾಡಿ, ಹೆಲ್ಪ್ಸ್ ಇನ್ ದ ಬೆಂಡಿಂಗ್ ಅಂಡ್ ಸ್ಟ್ರೆಚಿಂಗ್ ಆಫ್ ದ ಬಾಡಿ. ನೆಕ್ಸ್ಟ್, ಲಿಗಮೆಂಟ್ ಮತ್ತೆ ಟೆಂಡಾನ್ಸ್ ಅಂತ ಹೇಳ್ತೀವಿ. ಏನಿದು ಲಿಗಮೆಂಟ್ಸ್ ಅಂತ ಹೇಳಿದ್ರೆ, ದೀಸ್ ಆರ್ ದ ಟಿಶ್ಯೂ, connective tissue. They connect bone to bone. They are elastic in nature. Tendons are the connective tissue which attaches muscle to the bone. Muscle anna bone ge attach ಮಾಡುತ್ತೆ. They are less elastic in nature, more strength. Muscle to bone. ಈಗ ನಾವು ಈ ತರ ಕೀಲು ಕಾಲುಗಳಿರುತ್ತೆ ನೋಡಿ, ಜಾಯಿಂಟ್ಸ್ ಗಳಲ್ಲಿ ಇದು ಕಂಡು ಬರುತ್ತೆ. ಇದು ಬೋನ್ ಟು ಬೋನ್, ಅದು ಕೂಡ ಎರಡು ಮೂಳೆಗಳನ್ನ ಕಂಬೈನ್ ಮಾಡ್ತಾ ಇರೋ ಒಂದು ಪ್ಲೇಸ್ಗೂ ಕೂಡ ನಾವು ಜಾಯಿಂಟ್ ಅಂತ ಹೇಳ್ತೀವಿ. ಬಟ್ ಮಸಲ್ಸ್, ವಿತೌಟ್ ಮಸಲ್ಸ್ ವಿ ಕಾಂಟ್ ಮೂವ್ ಎನಿ ಕೈಂಡ್ ಆಫ್ ಬೋನ್ಸ್. ಅದಕ್ಕೆ ಆ ಬೋನ್ಸ್ ಗಳಿಗೆ ಮಸಲ್ ಯಾವಾಗ್ಲೂ ಕೂಡ ಅಟ್ಯಾಚ್ ಆಗಿರುತ್ತೆ. ಇಫ್ ಐ ವಾಂಟ್ ಟು ಮೂವ್ ಮೈ ಹ್ಯಾಂಡ್ ಲೈಕ್ ದಿಸ್, ಇಲ್ಲಿರೋ ಬೈಸೆಪ್ಸ್ ಮತ್ತೆ ಟ್ರೈಸೆಪ್ಸ್ ಅನ್ನೋ ಕೆಲವು ಮಸಲ್ಸ್ ಗಳು ಏನ್ ಮಾಡ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ದಟ್ ಈಸ್ ಕಂಟ್ರೋಲ್ಡ್ ಬೈ ದ ನರ್ವಸ್ ಸಿಸ್ಟಮ್. Okay, by shortening and lengthening, contraction and relaxation of the muscles, we are able to move our different parts of the body. Next, areolar tissue and adipose tissue. ಇವುಗಳಿಗೆ ಕಾಮನ್ ಆಗಿ ನೀವು ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ಬೋದು. ಲೂಸ್ ಕನೆಕ್ಟಿವ್ ಟಿಶ್ಯೂ ಯಾಕೆ? ಬಿಕಾಸ್ ದೇ ಹ್ಯಾವ್ ಅ ಲಾರ್ಜ್ ಏರ್ ಸ್ಪೇಸ್ ಪ್ರೆಸೆಂಟ್ ಇನ್ ಬಿಟ್ವೀನ್. ಐ ವಿಲ್ ಶೋ ದ ಡಯಾಗ್ರಾಮ್ ಶೋ ಮಾಡ್ತೀನಿ ನಿಮಗೆ.
ಸೊ ಏರಿಯಾಲರ್ ಟಿಶ್ಯೂ ಅಂತ ಹೇಳಿದ್ರೆ ಫಿಲ್ಸ್ ಸ್ಪೇಸಸ್ಗಳಿಂದ ಫಿಲ್ ಆಗಿರುತ್ತೆ. ಬೈಂಡ್ಸ್ ಸ್ಕಿನ್ ಟು ದ ಮಸಲ್, ಇದು ಸ್ಕಿನ್ ಅನ್ನ ಮಸಲ್ಸ್ ಗಳಿಗೆ ಬೈಂಡ್ ಆಗುತ್ತೆ. ಇಟ್ ಪ್ರೊವೈಡ್ಸ್ ದ ಫ್ರೇಮ್ ವರ್ಕ್ ಟು ಅವರ್ ಬಾಡಿ, ಫ್ರೇಮ್ ವರ್ಕ್ ಅನ್ನ ಪ್ರೊವೈಡ್ ಮಾಡ್ತಾ ಇರುತ್ತೆ. ಸೊ ಟು ದ ಡಿಫರೆಂಟ್ ಆರ್ಗನ್ಸ್ ಲೈಕ್ ಲಿವರ್, ಕಿಡ್ನಿ ಅಂಡ್ ಎವ್ರಿಥಿಂಗ್. ಅಡಿಪೋಸ್ ಟಿಶ್ಯೂ ಅಂತ ಹೇಳಿದ್ರೆ ದಟ್ ಸ್ಟೋರ್ಸ್ ದ ಫ್ಯಾಟ್. ದಿಸ್ ಅನದರ್ ಟೈಪ್ ಆಫ್ ಲೂಸ್ ಕನೆಕ್ಟಿವ್ ಟಿಶ್ಯೂ ವಿಚ್ ಆರ್ ಏಬಲ್ ಟು ಸ್ಟೋರ್ ದ ಫ್ಯಾಟ್. ಸೊ ಇನ್ಸುಲೇಷನ್ ಅಂಡ್ ಕುಷನ್ ಅಂದರೆ ಫ್ಯಾಟ್ ಅಡಿಪೋಸ್ ಟಿಶ್ಯೂ ಏನ್ ಮಾಡ್ತಾ ಇದೆ, ಇಟ್ ಆಕ್ಟ್ ಆಸ್ ಅ ಶಾಕ್ ಅಬ್ಸಾರ್ಬರ್. ಈ ಒಂದು ಅಡಿಪೋಸ್ ಟಿಶ್ಯೂ ಈ ಅಡಿಪೋಸ್ ಟಿಶ್ಯೂ ಏನ್ ಮಾಡುತ್ತೆ, ಆಕ್ಟ್ ಆಸ್ ಅ ಶಾಕ್ ಅಬ್ಸಾರ್ಬರ್ ಅಂತ ಹೇಳಿದ್ರೆ ಯಾವುದೇ ತರ ಪೆಟ್ಟಾಗಲ್ಲ ಬಾಡಿಯಲ್ಲಿ ಫ್ಯಾಟ್ ಇದ್ರೆ ಆ ತರ ಅದು ವರ್ಕ್ ಮಾಡ್ತಾ ಇರುತ್ತೆ. ಇನ್ಸುಲೇಷನ್ ಅಗೇನ್ಸ್ಟ್ ದ ಕೋಲ್ಡ್, ಎರಡು ತರ. ಇನ್ಸುಲೇಷನ್ ಅಂದ್ರೆ ಮೆಕ್ಯಾನಿಕಲ್ ಶಾಕ್ಗಳಿಂದ ಅದು ಪ್ರಿವೆಂಟ್ ಮಾಡುತ್ತೆ. ಈಗ ಕಾಪರ್ ವೈರ್ನ ಮೇಲ್ಭಾಗದಲ್ಲಿ ಒಂದು ರಬ್ಬರ್ ಕೋಟೆಕ್ಸ್ ಹಾಕಿರ್ತಾರೆ, ಅಂದ್ರೆ ಕೋಟ್ ಹಾಕಿರ್ತಾರೆ. ಆ ರಬ್ಬರ್ ಕೋಟ್ ಅನ್ನೇ ನಾವು ಇನ್ಸುಲೇಟೆಡ್ ಅಥವಾ ಇನ್ಸುಲೇಷನ್ ಅಂತ ಹೇಳೋದು. ಸೊ ಅದೇ ತರ ನಮ್ಮ ಬಾಡಿಯಲ್ಲೂ ಕೂಡ ಇದು ಆಕ್ಟ್ ಮಾಡುತ್ತೆ. ಯಾವುದೇ ತರ ಪೆಟ್ ಆಗದೆ ಇರೋ ತರ ನೋಡ್ಕೊಳ್ಳೋದಿಕ್ಕೆ, ಏಟ್ ಆಗಬಾರ್ದು ಅನ್ನೋ ತರ ಕುಷನ್ ತರ ಆಕ್ಟ್ ಮಾಡುತ್ತೆ. ಓಕೆ, ಸೊ ಈಗ ಕನೆಕ್ಟಿವ್ ಟಿಶ್ಯೂ ಏನ್ ಮಾಡುತ್ತೆ, ದೇ ಕನೆಕ್ಟ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ. ಪ್ಲಾಂಟ್ ಅಂತ ಬರ್ತಾ ಇದೆ, ಸಾರಿ ಫಾರ್ ದಟ್. ಸೊ ದೇ ಕನೆಕ್ಟ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ಅಥವಾ ಕನೆಕ್ಟ್ ದ ಡಿಫರೆಂಟ್ ಟಿಶ್ಯೂಸ್ ಕನೆಕ್ಟ್ ಮಾಡ್ತಾ ಇದೆ. ಸೊ ಬೇಸ್ಡ್ ಆನ್ ದ ನೇಚರ್ ಆಫ್ ದ ಇಂಟರ್ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಆರ್ ಗ್ರೌಂಡ್ ಸಬ್ಸ್ಟೆನ್ಸ್, ವಿ ಆರ್ ಕ್ಲಾಸಿಫೈಂಗ್ ದೆಮ್ ಇಂಟು ಲೂಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಯಾವುದು ಅಂತ ಹೇಳಿದ್ರೆ ಬ್ಲಡ್ ಮತ್ತೆ ಲಿಂಫ್, ಮತ್ತೆ ಅದರಲ್ಲಿ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಅಂತ ಬರುತ್ತೆ. ಸೊ ಬೋನ್ ಮತ್ತೆ ಕಾರ್ಟಿಲೇಜ್, ಲಿಗಮೆಂಟ್ಸ್ ಮತ್ತೆ ಟೆಂಡಾನ್ಸ್. ಏರಿಯೋಲರ್ ಅಡಿಪೋಸ್ ಟಿಶ್ಯೂ, ದೀಸ್ ಆರ್ ದ ಲೂಸ್ ಕನೆಕ್ಟಿವ್ ಟಿಶ್ಯೂ. ಸೊ ವೇರ್ ಯು ಕ್ಯಾನ್ ಫೈಂಡ್ ದ ಏರ್ ಸ್ಪೇಸಸ್ ಇನ್ ಬಿಟ್ವೀನ್ ದ ಸೆಲ್ಸ್ ಅಂಡ್ ಫೈಬರ್ಸ್, ಏರ್ ಸ್ಪೇಸ್ಗಳಿರುತ್ತೆ. ಸೊ ಡಯಾಗ್ರಾಮ್ ನೋಡೋಣ. ಹಿಯರ್ ಇಟ್ ಈಸ್. ನೋಡಿ ಬ್ಲಡ್ ಸೆಲ್ಸ್ಗಳು ಎಲ್ಲಿರುತ್ತೆ ಅಂತ. ಈ ಎಲ್ಲಾ ಬ್ಲಡ್ ಸೆಲ್ಸ್ಗಳು ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ ನೋಡಿ ಎಲ್ಲೆಲ್ಲಿದೆ, ದೇ ಆರ್ ಪ್ರೆಸೆಂಟ್ ಇನ್ ದ, ಎಲ್ಲವೂ ಕೂಡ ಇರೋದು ಪ್ಲಾಸ್ಮಾದಲ್ಲಿ. ಎಲ್ಲಿದೆ, ಪ್ಲಾಸ್ಮಾದಲ್ಲಿದೆ. ಪ್ಲಾಸ್ಮಾ ಇಸ್ ನಥಿಂಗ್ ಬಟ್ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಆಫ್ ಬ್ಲಡ್. ಸೊ ಅದರಲ್ಲಿ RBC WBC ಅಂತ ಕೇಳಿರ್ತಿಲ್ಲವ ನೀವು. ಸೊ ಪ್ಲಾಸ್ಮಾದಲ್ಲಿ RBC ಇರುತ್ತೆ, WBC ಇರುತ್ತೆ, ಪ್ಲೇಟ್ಲೆಟ್ಸ್ಗಳು ಕೂಡ ಇರುತ್ತೆ. ಪ್ಲೇಟ್ಲೆಟ್ಸ್ ಆರ್ ಪ್ರೆಸೆಂಟ್. ಸೊ ಈಗ ಅದರಲ್ಲಿ ಅಬ್ಸರ್ವ್ ಮಾಡಿದ್ರೆ WBCs ಆರ್ ಆಫ್ ಡಿಫರೆಂಟ್ ಟೈಪ್ಸ್. RBC ಕೆಲಸ ಏನು ಗೊತ್ತಾ, ರೆಡ್ ಬ್ಲಡ್ ಸೆಲ್ಸ್, ಎರಿಥ್ರೋಸೈಟ್ಸ್ಗಳು, ಕೆಂಪು ರಕ್ತ ಕಣಗಳ ಕೆಲಸ, ದೇ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದು. WBC ಕೆಲಸ ಏನು, ವೈಟ್ ಬ್ಲಡ್ ಸೆಲ್ಸ್ ಗಳದು, ಲ್ಯೂಕೋಸೈಟ್ಸ್ ಅಂತ ಕರಿತೀವಿ. ದೇರ್ ಫಂಕ್ಷನ್ ಇಸ್ ಟು ಪ್ರೊವೈಡ್ ದ ಇಮ್ಯುನಿಟಿ ಟು ಅವರ್ ಬಾಡಿ. ಇಮ್ಯುನಿಟಿ ಅಂದ್ರೆ ಫಾರಿನ್ ಏಜೆಂಟ್ಸ್ ಗಳನ್ನ, ಪ್ಯಾಥೋಜನ್ ಗಳನ್ನ, ಫಾರಿನ್ ಪಾರ್ಟಿಕಲ್ಸ್ ವಿಚ್ ಆರ್ ಎಂಟರಿಂಗ್ ಇನ್ ಟು ಅವರ್ ಬಾಡಿ ಎಲ್ಲವನ್ನ ಡಿಸ್ಟ್ರಾಯ್ ಮಾಡುತ್ತೆ. ಸೊ ಅದರಲ್ಲಿ ಎಷ್ಟು ತರ ಇದೆ ನೋಡಿ. WBCs ಆರ್ ಆಫ್ ಡಿಫರೆಂಟ್ ಟೈಪ್ಸ್. ಇದೆಲ್ಲ ಲ್ಯೂಕೋಸೈಟ್ಸ್ ಟೈಪ್ಸ್ಗಳು, ಲ್ಯೂಕೋಸೈಟ್ಸ್ ನ ಟೈಪ್ಸ್ಗಳು WBC ಟೈಪ್ಸ್ಗಳಾಗಿರುತ್ತೆ. ಯಾವ್ಯಾವುದು, ನ್ಯೂಟ್ರೋಫಿಲ್ಸ್, ಪಾಲಿನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಯೋಸಿನೋಫಿಲ್ಸ್, ಬ್ಯಾಸೋಫಿಲ್ಸ್, ಲಿಂಫೋಸೈಟ್ಸ್, ಮಾನೋಸೈಟ್ಸ್ ಅಂತ. ನಂತರ ಪ್ಲೇಟ್ಲೆಟ್ಸ್ ಸಪರೇಟ್ ಆಗಿರುತ್ತೆ. ಸೊ ದೇ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ದ ಬ್ಲಡ್, ರೆಸ್ಪಾನ್ಸಿಬಲ್ ಫಾರ್ ಕ್ಲಾಟಿಂಗ್ ಆಫ್ ಬ್ಲಡ್. ಸೊ RBC spherical in nature, that helps in transportation of carbon dioxide and oxygen. WBC there are of 5 different types, mainly 2. ನಂತರ ಅದರಲ್ಲಿ ಮತ್ತೆ 5 ಬರುತ್ತೆ. ಗ್ರಾನ್ಯುಲರ್, ಅಗ್ರಾನ್ಯುಲರ್. ಸೊ ನಂತರ ನ್ಯೂಟ್ರೋಫಿಲ್ಸ್, ಯೋಸಿನೋಫಿಲ್ಸ್, ಬ್ಯಾಸೋಫಿಲ್ಸ್, ಮಾನೋಸೈಟ್ಸ್ ಅಂಡ್ ಲಿಂಫೋಸೈಟ್ಸ್. ನೆಕ್ಸ್ಟ್ ಒನ್ ಇಸ್ ಪ್ಲೇಟ್ಲೆಟ್ಸ್. ಇನ್ನ ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ ಏರಿಯೋಲಾರ್ ಟಿಶ್ಯೂ. ದಿಸ್ ಇಸ್ ದ ಡಯಾಗ್ರಾಮ್ ಶೋಯಿಂಗ್ ಏರಿಯೋಲಾರ್. ಅಬ್ಸರ್ವ್ ಮಾಡಿದ್ದೀರಾ? ಸೊ ಎಲ್ಲಿದೆ ಏರಿಯೋಲಾರ್, ಸಾರಿ, ಅಬ್ಸರ್ವ್ ಮಾಡಿದ್ರೆ ಜಸ್ಟ್ ಎ ಮಿನಿಟ್. ಏರಿಯೋಲಾರ್ ಟಿಶ್ಯೂ ಇದೆ. ಸೊ ಇಲ್ಲಿ ಸೆಲ್ಸ್ಗಳಿದೆ ನೋಡಿ, ಮ್ಯಾಸ್ಟ್ ಸೆಲ್ಸ್, ಮ್ಯಾಕ್ರೋಫೇಸ್, ನಂತರ ಪ್ಲಾಸ್ಮಾ ಸೆಲ್ಸ್, ಅಂಡ್ ಆಲ್ಸೋ ಸಮ್ ಫೈಬರ್ಸ್ ಆರ್ ಪ್ರೆಸೆಂಟ್. ಕೊಲಾಜನ್ ಫೈಬರ್ಸ್ ಆರ್ ಪ್ರೆಸೆಂಟ್, ಫೈಬ್ರೋಬ್ಲಾಸ್ಟ್ ವೇರ್ ದ ಫೈಬರ್ಸ್ ಆರ್ ಬೀಂಗ್ ಪ್ರೊಡ್ಯೂಸ್ಡ್. ಇದೆಲ್ಲವೂ ಕೂಡ ಇನ್ ಬಿಟ್ವೀನ್ ದೆಮ್ ಯು ಆರ್ ಏಬಲ್ ಟು ಸಿ ಸಮ್ ಸ್ಪೇಸಸ್. So large intercellular space is present. Hence they are commonly called loose connective tissue. Air space ಇರೋದ್ರಿಂದ areolar tissue, connecting the skin to the muscle. beneath ಏನ್ ಮಾಡ್ತಾ ಇರುತ್ತೆ, ಸ್ಕಿನ್ beneath ಅದು ಕನೆಕ್ಟ್ ಮಾಡ್ತಾ ಇರುತ್ತೆ. So macrophages ಅಂತ ಹೇಳಿದ್ರೆ they are also kind of a cells which are engulfing the foreign particles. So mast cells ಅಂತ ಹೇಳಿದ್ರೆ ಕೆಲವು ಸಬ್ಸ್ಟೆನ್ಸ್ ಗಳನ್ನ ರಿಲೀಸ್ ಮಾಡುತ್ತೆ, ಲೈಕ್ ಹೆಪಾರಿನ್, ಹಿಸ್ಟಮೈನ್, ಸೆರೋಟೋನಿನ್ ಈ ತರ. ಇನ್ನು ಪ್ಲಾಸ್ಮಾ ಸೆಲ್ಸ್ ಗಳು ಆಂಟಿಬಾಡೀಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ.
ನೆಕ್ಸ್ಟ್ ಮಸ್ಕ್ಯುಲರ್ ಟಿಶ್ಯೂ ನೋಡೋಣ ಇವಾಗ. ಎಲ್ಲಿರುತ್ತೆ, ಯಾವ ತರ ಸ್ಟ್ರಕ್ಚರ್ ಇರುತ್ತೆ ಅಂತ. ಮೇ ಬಿ ಯು ಕ್ಯಾನ್ ಈಸಿಲಿ ಕ್ಯಾಚ್ ದ ಸ್ಟ್ರಕ್ಚರ್, ಅಂದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಎಷ್ಟು ತರ ಇರುತ್ತೆ? ದೇರ್ ಆರ್ 3 ಟೈಪ್ಸ್. ಸ್ಟ್ರೈಯೇಟೆಡ್ ಅಥವಾ ಸ್ಕೆಲಿಟಲ್ ಮಸಲ್ ಅಂತ. ಯಾಕೆ ಸ್ಕೆಲಿಟಲ್ ಅಂತ ಹೇಳ್ತೀವಿ ಅಂದ್ರೆ, ದೀಸ್ ಮಸಲ್ಸ್ ಅಟ್ಯಾಚ್ ಟು ದ ಸ್ಕೆಲಿಟನ್ ಆರ್ ಬೋನ್, ಅಟ್ಯಾಚ್ ಟು ದ ಬೋನ್ಸ್ಗೆ ಅಟ್ಯಾಚ್ ಆಗಿರುತ್ತೆ, ಅದಕ್ಕೋಸ್ಕರ ಅದು ಸ್ಕೆಲಿಟಲ್ ಮಸಲ್ಸ್. ಸೊ ಸ್ಟ್ರೈಯೇಟೆಡ್ ಯಾಕೆ ಅಂತ ಹೇಳಿದ್ರೆ, ಸೊ ನೀವು ಅದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ, ಓವರ್ ದೇರ್ ಬಾಡಿ ದೇರ್ ಆರ್ ಮೆನಿ ಕ್ರಾಸ್ ಬ್ಯಾಂಡ್ಸ್ ಆರ್ ಪ್ರೆಸೆಂಟ್ಸ್. ಈ ತರ ಕ್ರಾಸ್ ಬ್ಯಾಂಡ್ಸ್ ಗಳಿರುತ್ತೆ. ಓಕೆ, ಸೊ ದೀಸ್ ಕ್ರಾಸ್ ಬ್ಯಾಂಡ್ಸ್ ಆರ್ ಕಾಲ್ಡ್ ಸ್ಟ್ರೈಯೇಷನ್ಸ್. ಎನ್ಸ್ ದೇರ್ ನೇಮ್ ಈಸ್ ಕಾಮನ್ಲಿ ಕಾಲ್ಡ್ ಏನಂತ ಹೇಳ್ಬೋದು, ಹಿಯರ್ ಅಂಡ್ ದೇರ್ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್, ಸ್ಟ್ರೈಯೇಟೆಡ್ ಮಸಲ್ಸ್, ಸ್ಕೆಲಿಟಲ್ ಮಸಲ್ಸ್ ಆ ತರ. ಸೊ ಇವುಗಳೇನಾಗಿರುತ್ತೆ, ವಾಲೆಂಟರಿ ಆಗಿರುತ್ತೆ. ವಾಲೆಂಟರಿ ಅಂತ ಹೇಳಿದ್ರೆ ಅಂಡರ್ ಅವರ್ ಕಂಟ್ರೋಲ್, ಅಂಡರ್ ಅವರ್ ಕಾನ್ಶಿಯಸ್ ಕಂಟ್ರೋಲ್, ಅಂಡರ್ ಅವರ್ ಅನಿಮಲ್ಸ್ ಕಂಟ್ರೋಲ್. ನಾವು ಬೇಕು ಅಂದಾಗ ಅದನ್ನ ಮೂವ್ ಮಾಡಬಹುದು, ಬೇಡ ಅಂದಾಗ ಸ್ಟಾಪ್ ಮಾಡಬಹುದು. ಓಕೆ, ದೇರ್ ಮೂವ್ಮೆಂಟ್ ಆರ್ ಅಂಡರ್ ಅವರ್ ಕಂಟ್ರೋಲ್. ಓಕೆ, ನೆಕ್ಸ್ಟ್ ಒನ್, ಮಲ್ಟಿ ನ್ಯೂಕ್ಲಿಯೇಟೆಡ್. ದೇ ಪೊಸೆಸ್ ನಂಬರ್ ಆಫ್ ನ್ಯೂಕ್ಲಿಯಸ್ 1, 2, 3. ಸೊ ಪ್ಲೂರಲ್ ಆಫ್ ದ ನ್ಯೂಕ್ಲಿಯಸ್ ಇಸ್ ನಥಿಂಗ್ ಬಟ್ ದ ನ್ಯೂಕ್ಲಿಯೈ, ಅದನ್ನ ನ್ಯೂಕ್ಲಿಯೈ ಅಂತ ಹೇಳ್ತಾರೆ. ಸೊ ಸ್ಟ್ರೈಯೇಷನ್ಸ್ ಆರ್ ಪ್ರೆಸೆಂಟ್. ಇಲ್ಲಿ ನೋಡ್ತೀರಾ ಸ್ಟ್ರೈಯೇಷನ್ಸ್ಗಳು. ಓಕೆನಾ? ಸೊ ಇಟ್ ಇಸ್ ಆಲ್ ಅಬೌಟ್ ಮಸ್ಕ್ಯುಲರ್ ಟಿಶ್ಯೂ ಅಲ್ಲಿ ಸ್ಕೆಲಿಟಲ್ ಮಸಲ್. ದಿಸ್ ಇಸ್ ದ ಫಸ್ಟ್ ಒನ್. ಸೊ ಆದ್ರೆ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದೆ, ದೇ ಆರ್ ಯೂಶಲಿ ಪ್ರೆಸೆಂಟ್ ಇನ್ ದ ಲಿಂಬ್ಸ್ ಆಫ್ ಅವರ್ ಬಾಡಿ. ಮೋಸ್ಟ್ ಆಫ್ ದ ಸ್ಕೆಲಿಟಲ್ ಸಿಸ್ಟಮ್ ಅಟ್ಯಾಚ್ ಆಗಿರುತ್ತೆ. ಮೇನ್ ಫಂಕ್ಷನ್ ಈಸ್ ಬ್ರಿಂಗಿಂಗ್ ದ ಲೋಕೋಮೋಷನ್ ಅಂತ ಹೇಳಿದ್ರೆ ಮೂವ್ಮೆಂಟ್ ನ ಒಂದು ಸ್ವಲ್ಪ ಮಟ್ಟಿಗೆ ಏನಾಗಿರುತ್ತೆ, ಎಕ್ಸಾಜರೇಟೆಡ್ ಆಗಿರುತ್ತೆ. ಮೂವ್ಮೆಂಟ್ ಅಂತ ಹೇಳಿದ್ರೆ ವಿ ಆರ್ ಏಬಲ್ ಟು ಮೂವ್ ಅವರ್ ಹ್ಯಾಂಡ್ಸ್ ಲೈಕ್ ದಿಸ್, ಬಟ್ ವಿತ್ ದೇರ್ ಪರ್ಟಿಕ್ಯುಲರ್ ಪೊಸಿಷನ್, ಸ್ಟಿಕ್ ಟು ದೇರ್ ಪರ್ಟಿಕ್ಯುಲರ್ ಒರಿಜಿನ್. ಆದ್ರೆ ಲೋಕೋಮೋಷನ್ ಅಂತ ಹೇಳಿದ್ರೆ ಚೇಂಜ್ ಇನ್ ದ ಪ್ಲೇಸ್, ಡಿಸ್ಪ್ಲೇಸ್ಮೆಂಟ್ಗೆ ಸಹಾಯ ಮಾಡುತ್ತೆ. ಮೂವ್ಮೆಂಟ್ ಬ್ರಿಂಗ್ಸ್ ದ ಲೋಕೋಮೋಷನ್. ಸೊ ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಲಿಮ್ಸ್ ಗಳಲ್ಲಿ ಇರುತ್ತೆ. ಲಿಮ್ಸ್ ಅಂತ ಹೇಳಿದ್ರೆ ಹ್ಯಾಂಡ್ಸ್ ಮತ್ತೆ ಲೆಗ್ಸ್ ಗಳಲ್ಲಿ ಕಂಡು ಬರುತ್ತೆ. ದೇರ್ ಆಲ್ಸೋ ಅಟ್ಯಾಚ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬೋನ್ಸ್, ಹೆಲ್ಪ್ಸ್ ಇನ್ ದ ಮೂವ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಒನ್ ನೋಡೋಣ. ಸೆಕೆಂಡ್ ಒನ್ ಇಸ್ ನಥಿಂಗ್ ಬಟ್, this is the second one, unstriated. First one is striated. Idu unstriated. It's also called smooth muscle. Why it is smooth? Because these do not possess striations. Yake smooth agi kaanisutte andre, no striations, no cross bands or striations irodilla. So that's why they look like smooth. So observe madidre, they are usually spindle in shape. Ee tara spindle shape alli irutte, elongated, tapering end irutte. And how many nuclei are present here? Only one nucleus is present in each cell. ಆ ಟಿಶ್ಯೂಗಳಲ್ಲಿ ಒಂದೊಂದು ಸೆಲ್ ಅಲ್ಲೂ ಕೂಡ ಒಂದೇ ನ್ಯೂಕ್ಲಿಯಸ್ ಇರುತ್ತೆ. ಸೊ ಸ್ಪಿಂಡಲ್ ಶೇಪ್ಡ್ ಮಸಲ್ಸ್, ಓನ್ಲಿ ಒನ್ ನ್ಯೂಕ್ಲಿಯಸ್, ಯು ಕ್ಯಾನ್ ಸೇ ಯೂನಿನ್ಯೂಕ್ಲಿಯೇಟೆಡ್. ಇನ್ವಾಲೆಂಟರಿ ಅಂದ್ರೆ ನಾಟ್ ಅಂಡರ್ ಅವರ್ ಕಂಟ್ರೋಲ್, ನಮ್ಮ ಕಂಟ್ರೋಲ್ ಅಲ್ಲಿ ಇದು ಇರೋದಿಲ್ಲ. ಸೊ ಯು ಕಾಂಟ್ ಕಂಟ್ರೋಲ್ ದೆಮ್ ವೆನ್ ಎವರ್ ಯು ವಾಂಟ್. ಓಕೆ, ಸೊ ಅದು ಇಂಡೈರೆಕ್ಟ್ ಆಗಿ ಹೈಂಡ್ ಬ್ರೈನ್ ಪಾರ್ಟ್ಸ್ ಗಳೇನಿದೆ ಅವುಗಳಲ್ಲಿ ಏನಾಗಿರುತ್ತೆ, ಕಂಟ್ರೋಲ್ ಆಗ್ತಾ ಇರುತ್ತೆ. ಸ್ಪಿಂಡಲ್ ಶೇಪ್, ಸ್ಪಿಂಡಲ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕದಿರಿನ ಆಕಾರ ಅಂತ ಹೇಳ್ತೀವಿ. ಸೊ ಇಲ್ಲ ಅಂತ ಹೇಳಿದ್ರೆ ಟೇಪರಿಂಗ್ ಎಂಡ್ ಅಂತ ನೆನ್ಪಿಟ್ಕೊಬಹುದು. ಸಿಂಗಲ್ ನ್ಯೂಕ್ಲಿಯಸ್. ಸೊ ಇಂಟೆಸ್ಟೈನ್ ಮತ್ತೆ ಸ್ಟಮಕ್ ಗಳಲ್ಲಿ ಕಂಡು ಬರುತ್ತೆ, ವಿಚ್ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಓಕೆ, ಲೈಕ್ ಮೂವ್ಮೆಂಟ್ ಆಫ್ ದ ಗಟ್ ಏನಿದೆ, ಎಲಿಮೆಂಟ್ರಿ ಕೆನಲ್, ಅದನ್ನ ನೀವು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಬಟ್ ಹಾಗಂತ ಹಾರ್ಟ್ ಅಂತ ಬರೆಯೋಕ್ಕಾಗಲ್ಲ ಸರ್, ಹಾರ್ಟ್ ಕೂಡ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹಾರ್ಟ್ ಮೂವ್ಮೆಂಟ್ಸ್ ಗಳನ್ನ. ಬಟ್ ದೇ ಆರ್ ಮೇಡ್ ಅಪ್ ಆಫ್ ಸ್ಪೆಷಲ್ ಟೈಪ್ ಆಫ್ ಟಿಶ್ಯೂ, ದೋಸ್ ಆರ್ ಕಾಲ್ಡ್ ಕಾರ್ಡಿಯಾಕ್ ಮಸಲ್ಸ್. ಸೊ ಇವಾಗ ಥರ್ಡ್ ಒನ್ ಯಾವುದು ಅಂತ ಹೇಳಿದ್ರೆ ಕಾರ್ಡಿಯಾಕ್ ಮಸಲ್ಸ್. ದೇ ಆರ್ ಆಲ್ಸೋ ಇನ್ವಾಲೆಂಟರಿ. ವಾಲೆಂಟರಿ ಮೀನ್ಸ್ ಅಂಡರ್ ಅವರ್ ಕಂಟ್ರೋಲ್, ದ ಆಕ್ಷನ್ ಆರ್ ಮೂವ್ಮೆಂಟ್ ಆರ್ ಅಂಡರ್ ಅವರ್ ಕಂಟ್ರೋಲ್. ಇಲ್ಲ ಅಂತ ಹೇಳಿದ್ರೆ ಇನ್ವಾಲೆಂಟರಿ, ಬ್ರಾಂಚ್ಡ್ ಆಗಿರುತ್ತೆ. ಫಸ್ಟ್ ಒನ್ ಅಬ್ಸರ್ವ್ ಮಾಡಿದ್ರಿ ಸರ್, ಸ್ಕೆಲಿಟಲ್ ಮಸಲ್ಸ್ಗೂ ಕಾರ್ಡಿಯಾಕ್ ಮಸಲ್ಸ್ಗೂ ಏನ್ ಡಿಫ್ರೆನ್ಸ್? ಇವುಗಳು ಅನ್ಬ್ರಾಂಚ್ಡ್ ಆಗಿರುತ್ತೆ, ದೀಸ್ ಆರ್ ಅನ್ಬ್ರಾಂಚ್ಡ್. ಎರಡನ್ನು ಕಂಪೇರ್ ಮಾಡೋಣ. ಸೊ ಸ್ಕೆಲಿಟಲ್ ಮಸಲ್ಸ್ ಆರ್ ಯೂಶಲಿ ಇಲಾಂಗೇಟೆಡ್ ಆಗಿರುತ್ತೆ, ಮಲ್ಟಿ ನ್ಯೂಕ್ಲಿಯೇಟೆಡ್. ವಾಲೆಂಟ್ರಿ ಅದು ಇನ್ವಾಲೆಂಟ್ರಿ, ಇದು ವಾಲೆಂಟ್ರಿ. ಸ್ಟ್ರೈಪ್ಡ್ ಆಗಿರುತ್ತೆ, ಅದು ಕೂಡ ಸ್ಟ್ರೈಪ್ಡ್ ಕಾರ್ಡಿಯಾಕ್ ಮಸಲ್ಸ್. ಇದು ಅನ್ಬ್ರಾಂಚ್ಡ್ ಆಗಿರುತ್ತೆ, ಆದರೆ ಇದು ಬ್ರಾಂಚ್ಡ್ ಆಗಿರುತ್ತೆ ಕಾರ್ಡಿಯಾಕ್ ಮಸಲ್ಸ್. ಸೊ ಬ್ರಾಂಚ್ಡ್ ರಿದಮಿಕ್ ಕಾಂಟ್ರಾಕ್ಷನ್ ಪ್ರೆಸೆಂಟ್ ಓನ್ಲಿ ಇನ್ ಹಾರ್ಟ್ ಅಲ್ಲಿ ಮಾತ್ರ ಇರುತ್ತೆ. ಯು ಕ್ಯಾನ್ ಸಿ ಸಮ್ಟೈಮ್ಸ್ ಅದನ್ನ ಯೂನಿನ್ಯೂಕ್ಲಿಯೇಟೆಡ್, ಮಲ್ಟಿ ನ್ಯೂಕ್ಲಿಯೇಟೆಡ್ ಅಂತ ಕೂಡ ಹೇಳ್ತಾರೆ. ಸೊ ನ್ಯೂಕ್ಲಿಯಸ್ ಆರ್ ಪ್ರೆಸೆಂಟ್, ಇದು ಬ್ರಾಂಚ್ಡ್ ಆಗಿರುತ್ತೆ.
ಸೊ ಹಿಯರ್ ಅಂಡ್ ದೇರ್ ಸಮ್ ಆಫ್ ದ discs are present. ಸೊ ಅದನ್ನ ನೀವು ಮುಂದೆ ತಿಳ್ಕೊಂತೀರಾ, ಬಟ್ ಯು ಶುಡ್ ರಿಮೆಂಬರ್ ಇಟ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ಹಾರ್ಟ್. ಬ್ರಾಂಚ್ಡ್ ಆಗಿರುತ್ತೆ, ಮಲ್ಟಿ ನ್ಯೂಕ್ಲಿಯೇಟೆಡ್, ಕೆಲವು ಬಾರಿ ಯೂನ್ಯೂಕ್ಲಿಯೇಟ್ ಅಂತ ಕೂಡ ಕೊಟ್ಟಿರ್ತಾರೆ. ಸೊ ರಿದಮಿಕ್ ಕಾಂಟ್ರಾಕ್ಷನ್ ಹಾರ್ಟ್, ಇದನ್ನ ಬರಿಬಹುದು. ಹಾರ್ಟ್ ಅಲ್ಲಿರೋ ಮಸಲ್ಸ್ ಯಾವುದು ಅಂತ ಕೇಳಿದ್ರೆ ಕಾರ್ಡಿಯಾಕ್ ಮಸಲ್ಸ್ ಅಂತ ಹೇಳ್ಬೇಕು. ದೇ ಡು ನಾಟ್ ಫೆಟಿಗ್ ಈಸಿಲಿ, ಬೇಗ ಸುಸ್ತಾಗೋದಿಲ್ಲ, ಹೌದಲ್ವಾ? ದೇ ಸ್ಟಾರ್ಟೆಡ್ ಟು ಬೀಟ್ ವೆನ್ ಯು ಆರ್ ಇನ್ 1 month ಎಂಬ್ರಿಯೋ ಆರ್ ದ ಫೀಟಸ್. ನಾವು 1 month ಇದ್ದಾಗ ಅಟ್ ದ ಎಂಡ್ ಆಫ್ 1 month ಏನಾಗುತ್ತೆ, ಹಾರ್ಟ್ ಈಸ್ ಫಾರ್ಮ್ಡ್. ನಂತರ ಅದು ಬೀಟ್ ಆಗೋದಕ್ಕೆ ಶುರು ಮಾಡುತ್ತೆ ಟಿಲ್ ದ ಎಂಡ್ ಆಫ್ ಒನ್ಸ್ ಮ್ಯಾನ್ಸ್ ಲೈಫ್ ದಟ್ ಬೀಟ್ಸ್. ಕೊನೆ ತನಕನೂ ಕೂಡ ಬೀಟ್ ಆಗ್ತಾನೆ ಇರುತ್ತೆ ಅದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನರ್ವಸ್ ಟಿಶ್ಯೂ, ತುಂಬಾ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ ಇದು. ನರ್ವಸ್ ಟಿಶ್ಯೂ ಅಂತ ಹೇಳಿದ್ರೆ ಸೊ ದಟ್ಸ್ ಪ್ರೆಸೆಂಟ್ ಓನ್ಲಿ ಇನ್ ಅಂದ್ರೆ ಕಂಟ್ರೋಲ್ಸ್ ಅವರ್ bodily ಫಂಕ್ಷನ್ಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಥ್ರೂ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಯಾವುದ್ರ ಮುಖಾಂತರ? ಥ್ರೂ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಎಲೆಕ್ಟ್ರಿಕಲ್ ಸಿಗ್ನಲ್ಸ್ಗಳನ್ನ ಪಾಸ್ ಮಾಡೋದ್ರ ಮುಖಾಂತರ ನಮ್ಮ ಬಾಡಿ ಫಂಕ್ಷನ್ಸ್ಗಳನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಇವುಗಳ ನರ್ವಸ್ ಸಿಸ್ಟಮ್ ಅಲ್ಲಿ ಫಂಕ್ಷನಲ್ ಯೂನಿಟ್ ಇರುತ್ತೆ, ಸ್ಟ್ರಕ್ಚರಲ್ ಯೂನಿಟ್ ಇರುತ್ತೆ. ಫಂಕ್ಷನಲ್ ಯೂನಿಟ್ಸ್ which are present in the nervous system are called neurons. ಗಳು ಇರುತ್ತೆ. So the neurons connected to each other, end to end, they are carrying the impulses quick ಆಗಿ ಕ್ಯಾರಿ ಮಾಡುತ್ತೆ. So neurons ಅಲ್ಲಿ ಮೇನ್ ಆಗಿ 3 parts ಗಳಿರುತ್ತೆ. Those are called cyton. You can say first one is the dendrites. ಯಾವ್ದಾದ್ರು ಆಗಿರಬಹುದು. Cyton, dendrites, and the third one is the axon. ಅಬ್ಸರ್ವ್ ಮಾಡಿದ್ರೆ ಸೈಟಾನ್ ಅಂತ ಹೇಳಿದ್ರೆ ಸೆಲ್ ಬಾಡಿ. ಓಕೆ, ಇಲ್ಲಿದೆ. ದಿಸ್ ಇಸ್ ನಥಿಂಗ್ ಬಟ್ ದ ಸೆಲ್ ಬಾಡಿಯನ್ನೇ ಸೈಟಾನ್ ಅಂತ ಹೇಳೋದು. ಅದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಸೊ ಟ್ರೀ ಬ್ರಾಂಚ್ ಲೈಕ್ brush like structure arised from the cell body which are carrying the information towards the cell body from the other neuron or the receptor. ಹೊರಗಡೆಯಿಂದ ಒಳಗಡೆಗೆ ಕ್ಯಾರಿ ಮಾಡ್ತಾ ಇರುತ್ತೆ. So those parts are commonly called dendrites. Brush like, branch like structures arised from the cyton. So those are called dendrites. A long extension arised from the cyton. Cyton ಇಂದ ಅರೈಸ್ ಆಗಿರೋ ಲಾಂಗ್ ಎಕ್ಸ್ಟೆನ್ಷನ್ಗೆ ನ್ಯೂರಾನ್ ಅಂತ ಹೇಳ್ತೀವಿ, ಸಾರಿ axon anta. This is the line is called axon. And finally the branches of the axon is called nerve ending. Axon terminal, telodendron, nerve ending ಎಲ್ಲ ಒಂದೇ ಆಗಿರುತ್ತೆ. And these axons are usually covered by number of Schwann cells. ಮುಂದೆ ತಿಳ್ಕೊಂತೀರಾ ನೀವು Schwann cells, node of Ranvier, myelin sheath ಹೇಗೆ ಫಾರ್ಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. But remember, nervous tissue, it's a special type of tissue present in our body to control all the bodily activities through the electrical signals. The functional unit of the nervous tissue or nervous system is commonly called neuron. So neurons have 3 main parts. Cyton, where the nucleus is present, is also called cell body, and the dendrites, axon. ಇಷ್ಟು ಪಾರ್ಟ್ಸ್ಗಳು ಇರುತ್ತೆ. ಇದರ ಜೊತೆಗೆ ಸರ್ ನರ್ವಸ್ ಟಿಶ್ಯೂ ಎಲ್ಲೆಲ್ಲಿ ಇರುತ್ತೆ ಅಂತ ಅನ್ಕೊಂಡ್ರೆ ದೇ ಆರ್ ಯೂಶುವಲಿ ಪ್ರೆಸೆಂಟ್ ಇನ್ ದ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಗೊತ್ತಿದೆಯಾ? ಬ್ರೈನ್ and the spinal cord. ಇಷ್ಟೇ ಅಲ್ಲ, there are many divisions are there. Central nervous system, autonomic nervous system, peripheral nervous system. ಅದರಲ್ಲೂ ಕೂಡ sympathetic, parasympathetic neural system, cranial nerves ಮತ್ತೆ ಸ್ಪೈನಲ್ ನರ್ವ್ಸ್, ಈ ಎಲ್ಲದರಲ್ಲೂ ಕೂಡ ಇರೋದು ನರ್ವಸ್ ಟಿಶ್ಯೂಗಳೇ. ಅದರಲ್ಲಿರೋ ಫಂಕ್ಷನಲ್ ಯೂನಿಟ್ ಯಾವುದು ಅಂತ ಹೇಳಿದ್ರೆ ನ್ಯೂರಾನ್ಸ್. ಸೊ ನರ್ವಸ್ ಟಿಶ್ಯೂಸ್ ಆರ್ ಮೇಡ್ ಅಪ್ ಆಫ್ ನ್ಯೂರಾನ್ಸ್, ಯು ಕ್ಯಾನ್ ಸೇ. ಅರ್ಥ ಆಗಿದೆಯಾ ಕಾನ್ಸೆಪ್ಟು? ಸೊ ದಿಸ್ ಈಸ್ ಆಲ್ ಅಬೌಟ್, ಓಕೆ, ಇದೆಲ್ಲ ಲಾಸ್ಟ್ ಕ್ಲಾಸ್ ಕಾನ್ಸೆಪ್ಟ್ ಹಾಗೆ ಕಂಟಿನ್ಯೂ ಆಗಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಚಾಪ್ಟರ್ ಕಾಲ್ಡ್ ಟಿಶ್ಯೂಸ್. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಸೊ ಯಾವುದಾದ್ರೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಯು ಕ್ಯಾನ್ ಆಸ್ಕ್ ದ ಕ್ವಶನ್ ಇನ್ ದ ಕಮೆಂಟ್ ಸೆಕ್ಷನ್. ವಿ ಆರ್ ಗೋಯಿಂಗ್ ಟು ಆನ್ಸರ್. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಟೇಕ್ ಕೇರ್. ಬೈ ಬಾಯ್.